ಅದಕ್ಕೆ ಶರೀರ ಇದೆ, ಆದ್ರೆ ಬುದ್ಧಿ ಇರಲ್ಲ. ಅದ್ ನಾವ್ ಹೇಳಿದ್ರೆ ಏನಾದ್ರು ಕೇಳುತ್ತಾ? ಈಗ ಹೇಳಿ ಕಟ್ಟಿರ್ಲಿ ಹಿಂಗೆ ಬಂದ್ ಅದು ಗೊತ್ತು ಕಿತ್ಕೊಂಡ್ ಬಂದಿರುತ್ತೆ, ಹಗ್ಗ ಕಿತ್ಕೊಂಡ್ ಬಂದಿರುತ್ತೆ, ಮೇಯ್ಬೇಡ ಅಲ್ಲಿ ಹೋಗ್ಬಿಟ್ಟು ಅಂತ ಹೇಳ್ತೀವಿ, ಅದಕ್ಕೆ ಅರ್ಥ ಆಗಲ್ಲ, ಮತ್ತೆ ಅದೇ ಮೇಯ್ತದು. ಯಾವ್ದೋ ಒಂದ್ ಗಿಡ ತಿನ್ಬೇಡ ಅಂತ ನಾವ್ ಹೇಳ್ಬಿಟ್ಟು ಈ ಕಡೆ ಕಟ್ಟಿದ್ರೆ ನಾವ್ ಈ ಕಡೆ ಬಂದ ತಕ್ಷಣ ಅದು ಕಿತ್ಕೊಂಡ್ ಮೇಯ್ತಾ ಇರ್ತದೆ. ಯಾಕೆಂದ್ರೆ ಅದು ಬುದ್ಧಿಶಕ್ತಿ ಇಲ್ಲ ಅದಕ್ಕೆ. ನಾವೇನಾದ್ರು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಹೇಳಿದ್ರೆ ತಿಳ್ಕೊಳ್ಳೋಂತ ಶಕ್ತಿ ಇರಲ್ಲ. ಆದ್ರಿಂದ ಅದು ಕೂಡ ಪ್ರಾಣಿ ಜನ್ಮದಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ. ಪರಮಾತ್ಮನ್ ಕೂಡ ಅದು ತಿಳ್ಕೊಳಕ್ಕಾಗಲ್ಲ. ಮಾನವ ಜನ್ಮ ಒಂದರಲ್ಲಿ ಮಾತ್ರ ಸಾಧನೆಗೆ ಬೇಕಾದ ಶರೀರ, ಅರಿವು, ಬುದ್ಧಿ ಎಲ್ಲ ಇರುತ್ತದೆ. ಆದ ಕಾರಣ ಮಾನವ ಜನ್ಮವೇ ಸರಿಯಾದ ಸಾಧನೆ ಮಾಡಿ ಮೋಕ್ಷವನ್ನು ಪಡೆಯುವ ಅರ್ಹತೆಯುಳ್ಳ ಜನ್ಮ. ಅದಕ್ಕಾಗಿ ಮಾನವ ಜನ್ಮ ಮಹೋನ್ನತವಾದದ್ದು, ಅದ್ಭುತವಾದದ್ದು ಎನ್ನುತ್ತಾರೆ. ಅಂದ್ರೆ ಸ್ವಲ್ಪ ಜನ ಯಪ್ಪ ನಾವು ಮನುಷ್ಯನ ಜೀವ ಸಿಕ್ಕಿದೆಯಲ್ಲ ಅದೇ ತುಂಬಾ ಒಳ್ಳೆ ಜನ್ಮ, ಯಾವುದೋ ಪ್ರಾಣಿ ಪಕ್ಷಿ ನಾಯಿ ನರಿಯಾಗಿ ಹುಟ್ಟಿದ್ರೆ ಏನ್ ಮಾಡ್ಬೇಕಿತ್ತು, ನಾವು ಇಷ್ಟೊಂದು ಒಳ್ಳೆ ಜನ್ಮ ತಳ್ಕೊಂಡು ನಾವು ಬೇಕಾದ್ದು ತಿನ್ಬೋದು, ಬೇಕಾದ್ದು ಉಟ್ಕೋಬಹುದು, ಬೇಕಾದದನ್ನ ನೋಡ್ಬೋದು, ಜೊತೆಗೆ ಸಂಬಂಧಗಳಲ್ಲಿ ಕೂಡ ನಾವೆಷ್ಟು ಚೆನ್ನಾಗೆಲ್ಲ ಇರ್ಬೋದು. ಇದೆಲ್ಲ ಸುಖ ಸಂಬಂಧಗಳನ್ನು ನಾವು ಅನುಭವಿಸ್ಬೇಕು ಅಂತಂದ್ರೆ ಮಾನವ ಜನ್ಮನೇ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಹಾಗಾದರೆ ಈ ಮಾನವ ಜನ್ಮ ಪಡೆದಾಗ ಕೆಲವು ಜನ್ಮಗಳು ತಮೋ ಗುಣಗಳಲ್ಲಿ, ಕೆಲವು ಜನ್ಮಗಳು ರಜೋ ಗುಣಗಳಿಂದ, ಕೆಲವು ಜನ್ಮಗಳು ಸಾತ್ವಿಕ ಗುಣಗಳಿಂದ ಇದ್ದು ಆ ಗುಣಗಳಿಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ. ಪಾಪ ಕರ್ಮಗಳನ್ನು ಮಾಡುವಾಗ ಚೆನ್ನಾಗಿಯೇ ಇರುತ್ತದೆ, ಆದರೆ ಆ ಕರ್ಮಫಲವನ್ನು ಅನುಭವಿಸುವಾಗ ತೀರದ ದುಃಖ ಇರುತ್ತದೆ. ಹಾಗೆ ಕರ್ಮಫಲಗಳನ್ನು 2 ವಿಧವಾಗಿ ವಿಭಜಿಸಲಿದ್ದಾರೆ. ಅವು ಏನೆಂದರೆ, ಅಂದ್ರೆ ನಾವು ಮಾನವರು ಕೂಡ ಕರ್ಮಗಳನ್ನ ಮಾಡ್ತಾನೆ ಇರ್ತೀವಿ. ಮಾನವ ಜನ್ಮ ಬಂತು ಅಂತ ಅಂದ್ಬಿಟ್ಟು ನಾವೇನು ಎಲ್ಲಾನು ಮರ್ತು ಬಿಡಲ್ಲ. ಬರುವಾಗ ಎಲ್ಲಾನು ಮರ್ತು ಬಿಟ್ಟು ಬಂದ್ಬಿಡ್ತೀವಿ ಜನ್ಮ ತಗೊಂಡು ಅಂತ ಹೇಳಿದ್ದಾರೆ ಹಿಂದೆ ಎಲ್ಲ ಕ್ಲಾಸ್ಗಳಲ್ಲಿ. ಬಂದ್ಮೇಲೆ ನಾವೇನ್ ಮಾಡ್ತೀವಿ? ಕೆಟ್ಟ ಕೆಲಸಗಳೆಲ್ಲನೂ ಮಾಡೋದು. ಅಂದ್ರೆ ಸಾತ್ವಿಕ ಆಹಾರ ತಿಂದು ಸಾತ್ವಿಕವಾಗಿರುವಂತ ಜನ ಕೂಡ ಇದ್ದಾರೆ ಅಲ್ವಾ? ರಜೋ ಬುದ್ಧಿ ಉಪಯೋಗಿಸ್ಕೊಂಡಿರೋರು ಇರ್ತಾರೆ. ಅದೇ ತಾಮಸಿಕ ಬುದ್ಧಿಯಿಂದ ಏನೂ ಮಾಡದೆ ಸೋಮಾರಿತನ ಇರುವಂತ ಜನಗಳು ಕೂಡ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ. ಅದು ಇವೆಲ್ಲ ಕೂಡ ಕರ್ಮಗಳು ಅಂತಲೇ ಅನ್ಸ್ಕೊಳ್ತೇವೆ. ನಾವೇನ್ ಮಾಡ್ತೀವಿ ಅದನ್ನ ಕರ್ಮ ಅಂತ ಅನ್ಕೋಬೇಕು. ಆವಾಗ ಈ ತರ ಕರ್ಮಗಳ ಮಾಡ್ತೀವಲ್ವ ನಾವು, ಈ ಕರ್ಮಗಳಲ್ಲಿ 2 ವಿಧ ಇದೆ. ಒಂದು ವಿಷಯ ಕರ್ಮಗಳು ಮತ್ತು ಉತ್ತಮ ಕರ್ಮಗಳು. ವಿಷಯ ಕರ್ಮಗಳು ಅಂತಂದ್ರೆ ವಿಷಯ ಕರ್ಮಗಳನ್ನ ನಾವು ಮಾಡುವಾಗ ಏನಾಗುತ್ತೆ, ಕರ್ಮ ಮಾಡ್ಬಿಟ್ಟಿರ್ತೀವಿ, ಅದಕ್ಕೆ ಪ್ರತಿಫಲ ಸಿಗುತ್ತಲ್ಲ, ಆವಾಗ ನಮ್ಗೆ ಅನುಭವಿಸೋದು ತುಂಬಾ ಕಷ್ಟ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಒಳ್ಳೆ ಕಾರ್ಯಗಳನ್ನ ಮಾಡುತ್ತಾ, ಒಳ್ಳೆ ಮಾತುಗಳನ್ನಾಡ್ತಾ, ಒಳ್ಳೆ ವಿಷಯಗಳನ್ನ ನೋಡ್ತಾ ನಾವು ಕರ್ಮಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು. ನಾವು ಮಾಡೋ ಕರ್ಮಗಳು ನಾವ್ ಯಾವ ರೀತಿ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡು ಮಾಡ್ಬೇಕು. ಅದ್ರಲ್ಲಿ 2 ತರ ಕರ್ಮಗಳು ಅಂತ ಹೇಳಿದ್ನಲ್ಲ. ವಿಷಯ ಕರ್ಮಗಳನ್ನು ತಮೋ ಗುಣಗಳಲ್ಲಿ, ರಜೋ ಗುಣಗಳಲ್ಲಿ ಮಾಡುತ್ತಾರೆ. ವಿಷಯಾಸಕ್ತಿಯಿಂದ ಪ್ರಾಪಂಚಿಕತೆಯಲ್ಲಿ ಪ್ರಾಮುಖ್ಯತೆಯನ್ನು ಕೊಡುತ್ತಾ ಈ ಕರ್ಮಗಳನ್ನು ಮಾಡುತ್ತಾ ಇರುತ್ತಾರೆ. ಕರ್ಮಗಳು ಬಂಧನಗಳನ್ನು ಹೆಚ್ಚು ಮಾಡುತ್ತಾ ಇರುತ್ತವೆ. ಆ ಬಂಧನಗಳು ಮತ್ತೆ ಜನ್ಮಕ್ಕೆ ಕಾರಣವಾಗುತ್ತವೆ. ಅಂದ್ರೆ ನಾವು ಮಾಡೋ ಕರ್ಮಗಳೇನಾಗುತ್ತೆ ಅಂತಂದ್ರೆ ಪ್ರಾಪಂಚಿಕದಲ್ಲಿ ಮತ್ತೆ ಮತ್ತೆ ಜನ್ಮ ತಗೊಳ್ಳುವಂತ ಒಂದು ಕರ್ಮಗಳಾಗಿರುತ್ತೆ. ಆದ್ರಿಂದ ನಾವು ಮತ್ತೆ ಜನ್ಮಗಳನ್ನ ತಗೋಬೇಕಾಗುತ್ತೆ. ಹಾಗೆಯೇ ಆತ್ಮವನ್ನು ಕುರಿತು, ಆತ್ಮೋದ್ಧರಣದ ಕುರಿತು ಮಾಡುವ ಕರ್ಮಗಳೆಲ್ಲ ಉತ್ತಮ ಕರ್ಮಗಳು. ಅಂದ್ರೆ ನಾವು ಆತ್ಮ ಬಗ್ಗೆ ತಿಳ್ಕೊಂಡು, ಈಗ ನಾವುಗಳೆಲ್ಲ ತಿಳ್ಕೊಂಡು ಈಗ ಇಷ್ಟು ಗಂಟೆ ಟೈಮು ಧ್ಯಾನ ಮಾಡ್ಬೇಕು, ಇಷ್ಟು ಗಂಟೆ ಟೈಮು ನಾವು ಸ್ವಾಧ್ಯಾಯ ಕೇಳ್ಬೇಕು, ಮತ್ತೆ ನಾವು ಓದ್ಬೇಕು, ಸಾತ್ವಿಕ ಆಹಾರ ತಿನ್ಬೇಕು, ಇದೆಲ್ಲ ನಾವು ಮಾಡ್ತಾ ಇದೀವಲ್ಲ, ಈಗ ನಾವೆಲ್ಲ ಧ್ಯಾನಿಗಳು ಅಂತ ಅನ್ಕೊಂಡಿದೀವಿ ನಾವು. ಆ ಧ್ಯಾನಿಗಳಾದಾಗ ಏನಾಗುತ್ತೆ ಅಂದ್ರೆ ಆತ್ಮದ ಬಗ್ಗೆ ನಾವು ತುಂಬಾ ವಿಷಯಗಳನ್ನ ತಿಳ್ಕೊತಾ ಇರ್ತೀವಿ. ಆತ್ಮದ ಬಗ್ಗೆ ನಮ್ಗೆಲ್ಲರೂ ಅರಿವು ಮೂಡಿಸೋದಕ್ಕೆ ನಮ್ಮ ಒಬ್ಬ ಸದ್ಗುರುಗಳು ಅಂತ ನಮಗೊಬ್ರು ಸಿಕ್ಕಿರ್ತಾರೆ. ಆ ಗುರುಗಳು ಹೇಳೋದನ್ನ ನಾವು ಗಮನ ಇಟ್ಟು ಕೇಳ್ಕೊಂಡಾಗ ಸದ್ಗುರು ಬಂದ ಮೇಲೇನೆ ಎಂತ ಕರ್ಮಗಳು ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗೋದು. ಈಗ ನಮ್ಗೆ ರಂಗನಾಥ್ ಸರ್ ಹೇಳ್ಕೊಟ್ರು ಅಂತ ನಮ್ಗೆ ಈಗ ಅವರೇ ಸದ್ಯಕ್ಕೆ ಗುರುಗಳು. ನಾವು ತುಂಬಾ ಅವ್ರಿಗಿಂತ ಸೀನಿಯರ್ ಗುರುಗಳನ್ನ ನಾವು ನೋಡಿರ್ಲಿಲ್ಲ. ನಮ್ ಪುಣ್ಯಕ್ಕೆ ನಮ್ಗೆ ಇವಾಗ್ಲಾದ್ರೂ ಇಷ್ಟು ಒಳ್ಳೆ ಸದ್ಗುರುಗಳು ಸಿಕ್ಕಿದಾರಲ್ಲ ಅಂತ ಅವ್ರಿಗೆ ನಾವು ವಂದನೆಗಳನ್ನ ಸಲ್ಲಿಸುತ್ತಾ, ಅವರು ಹೇಳ್ಕೊಟ್ಟಂತ ದಾರಿನಲ್ಲಿ, ಅವ್ರು ಹಾಕೊಟ್ಟಂತ ದಾರಿನಲ್ಲಿ ನಾವು ಹೋದ್ರೆ ನಾವು ಒಳ್ಳೆ ಉತ್ತಮ ಕರ್ಮಗಳನ್ನ ಮಾಡ್ತಾ ಇದೀವಿ ಅಂತ ಅನ್ಕೋಬೇಕಾಗುತ್ತೆ. ಉತ್ತಮ ಕರ್ಮಗಳನ್ನು ಮಾಡುವಷ್ಟು ಆತ್ಮವನ್ನು ಕುರಿತು ಆಲೋಚಿಸುತ್ತಲೇ ಇರ್ತೀವಿ ನಾವು. ಅಂದ್ರೆ ನಾವು ಗುರುಗಳು ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ಅದನ್ನ ನಾವು ಮಾಡೋಣ ಅಂತ ಅನ್ಕೊಂಡು ಅವ್ರು ಹೇಳ್ಕೊಟ್ಟ ದಾರಿಲಿ ನಡೆಯೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದೀವಿ. ಯಾರು ಯಾವುದೇ ಕರ್ಮ ಮಾಡಿದ್ರುನು ಅದಕ್ಕೆಲ್ಲ ಮೇಲೆ ಒಬ್ಬ ಇದಾನೆ ಅಂತೀವಲ್ವಾ, ಭಗವಂತ. ಆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ನಾವು ಮಾಡುವಂತ ಕರ್ಮಗಳನ್ನು ಅವನು ಲೆಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಏನು ಅಂತಂದ್ರೆ ಕರ್ಮ ಫಲ ಮಾಡುವಾಗ ಅದಕ್ಕೊಂದು
ಮತ್ತೆ ಒಳ್ಳೆ ಕರ್ಮ ಮಾಡಿದಾಗ ಅದಕ್ಕೊಂದಿಷ್ಟು ಲೆಕ್ಕ ಬರೆದಿಟ್ಕೊಂಡು ನಾವ್ ಏನೇನ್ ಕರ್ಮ ಮಾಡಿರ್ತೀವಿ ಅದಕ್ಕೆ ತಕ್ಕಂತ ಫಲಗಳನ್ನ ನಮ್ಗೆ ಕೊಡ್ತಾ ಬರ್ತಾನೆ. ಆದ್ರಿಂದ ನಾವು ಒಳ್ಳೆ ಕರ್ಮಗಳನ್ನ ಮಾಡ್ಬೇಕು, ಕೆಟ್ಟ ಕರ್ಮಗಳನ್ನ ನಾವು ಆಲೋಚನೆ ಮಾಡಿ ಅದನ್ನ ದೂರ ಇಡ್ಬೇಕು. ಆ ರೀತಿ ಮಾಡೋದಕ್ಕೆ ನಮ್ಗೆ ಯಾರ್ ಬೇಕು? ಗುರುಗಳು ಬೇಕು. ಗುರುಗಳು ಸದ್ಗುರು ಸಿಕ್ಕಿದಾಗ್ಲೇನೆ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ತಪ್ಪು ಮಾಡ್ತಾ ಇದೀವಿ, ಏನ್ ಒಳ್ಳೇದ್ ಮಾಡ್ಬೇಕು ಅನ್ನೋದು ಅರಿವು ಕೂಡ ಬರ್ಬೇಕಾದ್ರೆ ನಮ್ಗೆ ಒಬ್ಬ ಗುರುಗಳು ಬೇಕಾಗುತ್ತೆ. ಹಾಗೆಯೇ ಅವ್ರು ಯಾವುದೇ ನಾವು ಕರ್ಮಗಳು ಮಾಡೋದಕ್ಕೆ ಪ್ರತಿಫಲನ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಒಳ್ಳೇದ್ ಮಾಡಿದ್ರೆ ಒಳ್ಳೇದೊಂದಿಷ್ಟು ಸಿಕ್ಕಿರುತ್ತೆ ಅಷ್ಟೇನೆ. ಕೆಟ್ಟದ್ ಮಾಡಿದಾಗ ಕೆಟ್ಟದ್ದು ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ತಪ್ಪಿಸ್ಕೊಳಕ್ ಮಾತ್ರ ಯಾರ ಕೈಲೂ ಆಗಲ್ಲ. ಯಾಕೆಂದ್ರೆ ಭಗವಂತ ಏನೇ ನಿರ್ಧಾರನು ಬದಲಾಯಿಸಲ್ಲ. ಮನುಷ್ಯರು ಬೇಕಾದ್ರೆ ಇವತ್ತಿದ್ದು ನಾಳೆ ಇನ್ನೊಂದ್ ತರ ಮಾತಾಡ್ಬಿಟ್ಟು ಬದಲಾಯಿಸ್ಕೊಬಿಡ್ತಾರೆ. ಭಗವಂತನ ಹತ್ರ ಒಂದೇ ನ್ಯಾಯ. ಕರ್ಮ ಮಾಡಿದವ್ರಿಗೆ ಕರ್ಮ ಸಿದ್ಧಾಂತ, ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೆ ಫಲಗಳು ಸಿಕ್ಕುತ್ತೆ. ಹಾಗೆ ಈ ಬಂಧನಗಳಿಂದ ಕೆಲವು ಕರ್ಮಗಳನ್ನು ಅಂಟಿಸಿಕೊಳ್ಳುತ್ತಾ ಜನ್ಮ ಜನ್ಮಗಳಿಗೆ ಅವುಗಳನ್ನು ಹೊರುತ್ತಾ ಸುಖ ಪಡುತ್ತಾ ದುಃಖ ಪಡುತ್ತಾ ಇರುತ್ತೇವೆ. ಈ ಶರೀರವು ಕರ್ಮಗಳನ್ನು ಆಧರಿಸಿಯೇ ಬಂದಿದೆ. ಪಾಪವಾಗಲಿ ಪುಣ್ಯವಾಗಲಿ ಶರೀರವು ಬಂದೇ ಬರುತ್ತದೆ. ಆದರೆ ಸದ್ಗುರು ಬಂದ ಮೇಲೆ ಎಂತಹ ಕರ್ಮಗಳನ್ನು ಮಾಡಬೇಕೋ ಎಂದು ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಸದ್ಗುರು ಒಬ್ಬನೇ ಸತ್ಯವನ್ನು ಹೇಳಬಲ್ಲ. ಸತ್ಯವನ್ನು ಹೇಳಿದವನೇ ಜನ್ಮವನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಹೇಳಬಲ್ಲ ಗುರುವಾಗಿರುತ್ತಾನೆ. ಒಬ್ಬ ಸದ್ಗುರು ಅಂದ್ರೆ ಗುರುಗಳು ಎಲ್ಲವನ್ನೂ ಹೇಳ್ಕೊಟ್ಟಿರಲ್ಲ. ಒಬ್ಬ ಒಳ್ಳೆ ಸದ್ಗುರು ಆದಾಗ ಮಾತ್ರ ಅವನು ನಮ್ಗೆ ತಿಳುವಳಿಕೆ ಹೇಳ್ತಾ ಇರ್ತಾನೆ. ಆಗ ನಾವು ತಿಳ್ಕೊಂಡು ಈ ಮೊದ್ಲು ಯಾವುದೇ ಒಂದು ದೇವ್ರನ್ನ ನಾವು ನಂಬೇಕಾದ್ರೂ ದೇವ್ರು ಇದಾನೆ ಅಂತ ತೋರಿಸ್ಕೊಟ್ಟವ್ರು ಕೂಡ ಗುರುಗಳೇ. ಅದರಿಂದ ಗುರುನೇ ಮೊದ್ಲು, ದೇವ್ರಿಗಿಂತ ಮೊದ್ಲು ಗುರು. ಅದಕ್ಕೆ ಹೇಳೋದು, ದೇವ್ರು ಮುನಿದ್ರೆ ಬೇಕಾದ್ರೆ ನಾವು ಹೆಂಗೋ ತಪ್ಪಿಸ್ಕೊಂಬಂದು ಗುರುಗಳ ಹತ್ರ ಏನಾದ್ರೂ ಕೇಳ್ಕೋಬಹುದು. ಬಟ್ ಗುರುನೇ ಮುಂದ್ರೆ ನಾವೆಲ್ಲೂ ಹೋಗಕ್ಕಾಗಲ್ಲ. ಆದ್ರಿಂದ ಗುರುಗಳಿಗೆ ಕೋಪ ಬರೋ ತರ ಆಗ್ಲಿ, ಗುರು ಮಾತಿಗೆ ಬೆಲೆ ಇಲ್ಲದೆ ಇದ್ದಂಗಾಗ್ಲಿ ನಾವು ನಡ್ಕೋಬಾರ್ದು. ಗುರಿಗೆ ಮೊದ್ಲು ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋ ಒಂದ್ ಅಂಶ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಒಳ್ಳೆ ಗುರು ಇದ್ರೆ ಮಾತ್ರ ಒಳ್ಳೆ ದಾರಿ ಹೇಳ್ಕೊಡೋದು. ಅವರೇ ಏನು ತಿಳ್ಕೊಳ್ಳಿಲ್ಲ, ಇನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದಾಗ, ಅವ್ರು ತಿಳ್ಕೊಳ್ಳದೆ ಇದ್ದಾಗ ನಮ್ಗೆ ಅವ್ರು ಏನು ಹೇಳ್ಕೊಡಕ್ ಸಾಧ್ಯ? ಅದ್ರಿಂದ ನಾವು ಗುರು ಆರಿಸ್ಕೋಬೇಕಾದ್ರೂ ಕೂಡ ಒಳ್ಳೆ ಸದ್ಗುರುಗಳನ್ನ ನೋಡಿ, ಪಾರಂಪರಿಕ ಗುರುಗಳು ಅಂದ್ರೆ ಅವ್ರಿಗೊಬ್ರು ಗುರು ಇರ್ಬೇಕು. ಈಗ ರಂಗನಾಥರು ಅಂತ ನಾವ್ ಹೇಳ್ತಾ ಇದೀವಿ. ಅವ್ರಿಗೆ ಯಾರು ಗುರು ಇದ್ರು? ಪತ್ರಿಜಿ ಅವ್ರ ಗುರು ಇದ್ರು. ಪತ್ರಿಜಿ ಅವ್ರಿಗೆ ಯಾರು ಗುರು ಇದ್ರು? ಅವ್ರಿಗಿಂತ ಹಿಂದ್ಗಡೆ ಪಾರಂಪರಿಕವಾಗಿ ಬಂದಂತ ಗುರುಗಳಿಂದ ಮಾತ್ರ ಇದೆಲ್ಲ ಸಾಧ್ಯ. ಆದ್ರಿಂದ ಯಾರೋ ಈಗ ನೆನ್ನೆ ಮನೆಗೆ ಒಂದ್ ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟು ಒಂದ್ ವಿಭೂತಿ ಧರಿಸ್ಕೊಂಡ್ಬಿಟ್ಟು ಒಂದು ರುದ್ರಾಕ್ಷಿ ಹಾಕೊಂಡ್ಬಿಟ್ಟ ತಕ್ಷಣ ಅವರು ಗುರು ಆಗಿರಲ್ಲ. ಅವ್ರಿಗೆ ಎಲ್ಲ ಕೂಡ ಗೊತ್ತಿರಲ್ಲ. ಗೊತ್ತಿರುವಂತ ಒಂದು ಸದ್ಗುರುನ ಆರಿಸ್ಕೋಬೇಕಾದ್ರು ಅದು ನಮಗೆ ಪುಣ್ಯ ಇರ್ಬೇಕು. ಅದರಿಂದ ನಾವು ಸಿಕ್ಕಿರುವಂತ ಈ ಗುರುಗಳನ್ನ ನಾವು ಅವರು ಚೆನ್ನಾಗಿ ತಿಳ್ಕೊಂಡು ನಮ್ಗೆ ಹೇಳ್ತಾ ಇದಾರಲ್ವಾ, ಈ ತರ ಗುರು ಸಿಕ್ಕಿರೋದೇ ನಮಗೆ ಒಂದು ಪುಣ್ಯದ ಮಾರ್ಗ ಅಂತ ತಿಳ್ಕೊಂಡು ನಾವು ಅವ್ರನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಅಲ್ಲಿವರೆಗೆ ನಾವು ಹಣದಲ್ಲಿ ಸುಖ ಇದೆ, ಗಂಡನಲ್ಲಿ ಸುಖ ಇದೆ, ಹೆಂಡತಿಯಲ್ಲಿ ಸುಖ ಇದೆ, ಮಕ್ಕಳಲ್ಲಿ ಸುಖ ಇದೆ ಅಂತ ಈ ತರ ಸುಖಗಳ ಬಗ್ಗೆನೇ ಸುಖದಿಂದಾನೇ ನಾವು ಅದ್ರಿಂದನೇ ಓಡ್ತಾ ಇರ್ತೀವಿ. ಯಾರೇ ಗುರುಗಳು ಹೇಳ್ಕೊಟ್ರು ಇವತ್ತಿಲ್ಲಿ ಕೇಳ್ಕೊತೀವಿ, ಇಲ್ಲಪ್ಪ ನನಗೆ ನನ್ ಗಂಡನ್ಗೆ ಅಡಿಗೆ ಮಾಡ್ಬೇಕು, ಓ ಆಯ್ತು. ನನ್ ಮಕ್ಳು ಸ್ಕೂಲ್ ಬಿಡ್ಬೇಕು, ಆಯ್ತು. ಏನೇ ಈ ತರ ಒಂದು ಸಣ್ಣ ನನ್ನ ಸಂಸಾರದಲ್ಲಿ ಏನೋ ಸಂಪಾದನೆ ಮಾಡ್ಬೇಕು, ಈ ತರ ಹಣದಿಂದೇ ಹೋಗ್ತಾ ಇರ್ತೀವಿ ಹೊರ್ತು ಒಳ್ಳೆ ಧ್ಯಾನದಿಂದಗಡೆ ನಾವು ಹೋಗಲ್ಲ. ಇವಾಗ ನಾವು ಅರ್ಥ ಮಾಡ್ಕೋಬೇಕು, ಇದೆಲ್ಲ ಕ್ಷಣಿಕ ಸುಖ. ಕ್ಷಣಿಕ ಸುಖ ಅಂತ ಅಂದ್ರೆ ಹೌದು, ಹಂಗಂತ ಅಂದ್ರೆ ಬರೀ ಅದನ್ನ ಕೇಳ್ಕೊಂಡ್ಬಿಟ್ರೆ ಹೊಟ್ಟೆಗೆ ಬರುತ್ತಾ? ಈ ನಮ್ಮನು ಕೇಳ್ತಾರೆ, ನೀವೆಲ್ಲ ಮುಗ್ದಿದೆ, ನೀವು ಧ್ಯಾನದಲ್ಲಿ ಕೂತ್ಕೊಂಡ್ರೆ ನಿಮ್ ಮಗ ತಂದ್ಕೊಡ್ತಾರೆ, ನಿಮ್ ಗಂಡ ತಂದ್ಕೊಡ್ತಾರೆ, ನೀವು ಕೂತ್ಕೋತೀರಾ, ನಾವು ಸಂಪಾದನೆ ಮಾಡ್ಬೇಕಲ್ಲ ಅಂತಾರೆ. ಬಟ್ ಅದಕ್ಕೂ ಗಮನ ಕೊಟ್ಟು ಅದ್ರಲ್ಲಿ ಅಲ್ಪ ಸ್ವಲ್ಪ ಟೈಮ್ನ ನಾವು ಉಳಿಸ್ಕೊಂಡು ನಾವು ಈ ಮಾರ್ಗಕ್ಕೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಾಗ್ಲೇನೆ ನಾವು ಶಾಶ್ವತವಾಗಿ ನಾವು ಭಗವಂತನ ಕಾಣೋದಕ್ಕೆ, ನಮ್ಮ ಆತ್ಮದ ಬಗ್ಗೆ ನಾವು ವಿಮರ್ಶೆ ಮಾಡೋದಕ್ಕೆ ಒಂದು ದಾರಿ ಸಿಗತ್ತೆ. ಅದರಿಂದ ನಾವು ಏನ್ ಮಾಡ್ಬೇಕು? ಒಳ್ಳೆ ಗುರುಗಳಿಗೆ ನಾವು ಬೆಲೆ ಕೊಟ್ಟು ಆ ಗುರುಗಳನ್ನ ನಾವು ಅವ್ರು ಹೇಳಿದ ಮಾರ್ಗದಲ್ಲಿ ತಿಳ್ಕೊಂಡು ಅವ್ರು ಹೇಳಿದ ಮಾರ್ಗನ ನಾವು ದಿನಾನು ಅನುಸರಿಸ್ಬೇಕು. ಇವತ್ತು ಕೇಳ್ಕೊಂಡ್ಬಿಟ್ಟು ನಾಳೆ ಬಿಟ್ಬಿಟ್ರೆ ಅದು ಬರಲ್ಲ. ಇದು ದೀರ್ಘಕಾಲಿಕವಾಗಿ ನಾವು ಅನುಸರಿಸಿದಾಗ ಮಾತ್ರ ನಮ್ಗೆ ಅದ್ರ ಫಲಗಳು ಗೊತ್ತಾಗೋದು. ಅದೇ ರೀತಿ ಕರ್ಮಗಳು ಅಂದ್ರೆ 3 ವಿಧ ಕರ್ಮ ಇದೆ. ಆ ಕರ್ಮಗಳು ಯಾವುವು ಅಂತಂದ್ರೆ 3 ವಿಧ ಕರ್ಮ. ಈಗ ಮಾಡುತ್ತಿರುವ ಕರ್ಮಗಳು ಆಗಾಮಿ ಕರ್ಮಗಳು, ನಿಮ್ಮ ಖಾತೆಯಲ್ಲಿರುವ ಕರ್ಮಗಳು ಸಂಚಿತ ಕರ್ಮಗಳು ಎನ್ನುತ್ತಾರೆ. ಹಾಗೆಯೇ ಅದರಲ್ಲಿರುವ ತಂದುಕೊಂಡ ಕರ್ಮಗಳನ್ನು ಪ್ರಾರಬ್ಧ ಕರ್ಮಗಳು ಎನ್ನುವರು. ಅಂದ್ರೆ ಇಲ್ಲಿ 3 ರೀತಿ ಕರ್ಮ ಇದೆ. ಆ ಕರ್ಮಗಳು ಯಾವುದು ಅಂದ್ರೆ ಆಗಮಿ ಕರ್ಮ, ಮತ್ತೆ ಇನ್ನೊಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ.
ಈ 3 ಕರ್ಮಗಳಲ್ಲಿ ನಾವು ಯಾವುದನ್ನ ಇವಾಗ ಮೊದ್ಲು ಹೇಳೋಣ ಅಂದ್ರೆ ಆಗಮಿ ಕರ್ಮ. ಅಂದ್ರೆ ಆಗಮಿ ಕರ್ಮ ಅಂದ್ರೆ ಅದಾಗಿ ಬರುವಂತ ಕರ್ಮಗಳು. ಈ ಶರೀರ ತೆಗೆದುಕೊಂಡ ಮೇಲೆ ನಾವು ಕರ್ಮಗಳು, ಆಗಮಿ ಕರ್ಮಗಳು ಈಗ ಮಾಡುತ್ತಿದ್ದೇವೆ. ಆದ್ದರಿಂದ ಇವು ನಮ್ಮ ಭವಿಷ್ಯತ್ತಿಗೆ ಲಾಭ ಉಂಟು ಮಾಡುವ ಅ, ಮಾಡುವಂತವುಗಳು ಆಗಿರುತ್ತವೆ. ಇವು ಏನ್ ಮಾಡ್ತಾ ಇವೆ ಅಂತ ನಾವು ಅದನ್ನ ಗಮನ ಇಟ್ಟು ನಾವು ನೋಡ್ಬೇಕು. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಾಗ ಎಂತಹ ಕರ್ಮಗಳು ಮಾಡಬೇಕು, ಕರ್ಮ ಮಾಡುವಾಗ ಎಂತಹ ಭಾವದಿಂದ ಇರಬೇಕು ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಅಂದ್ರೆ ನಾವು ಈ ಭೂಮಿಗೆ ಬಂದ್ಮೇಲೆ ನಾವು ಕರ್ಮಗಳನ್ನ ಮಾಡಕ್ ಶುರು ಮಾಡ್ತೀವಿ. ಆ ಕರ್ಮ ಶುರು ಮಾಡ್ತೀವಲ್ವಾ, ಅವಾಗ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ತಿಳ್ಕೊಂಡು ಮಾಡ್ಬೇಕು. ಇದಕ್ಕೂ ಮೊದಲಿನ ಜನ್ಮಗಳಲ್ಲಿ ಹೇಗೆ ಮಾಡಿದೆವು ಎನ್ನುವುದು ಅಲ್ಲ, ಈಗ ವರ್ತಮಾನದಲ್ಲಿ ನಾವು ಮಾಡುತ್ತಿರುವ ಕರ್ಮಗಳು ಎಂತಹ ಭಾವನೆಯಿಂದ ಮಾಡಬೇಕು ಅಂದರೆ ನಾನು ಮಾಡುತ್ತಿದ್ದೇನೆ ಎಂದು ಅಲ್ಲದೆ ನನ್ನಿಂದ ಮಾಡಲ್ಪಡುತ್ತದೆ ಎಂದು ಅಂದುಕೊಳ್ಳಬೇಕು. ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು, ಅವನು ಮಾಡಿಸ್ತಾ ಇದ್ದಾನೆ, ನನ್ನಿಂದ ಮಾಡಲ್ಪಡ್ತಾ ಇದೆ ಅಂತ ತಿಳ್ಕೊಂಡು ಆ ಕರ್ಮನ ನಾವು ಮಾಡ್ಬೇಕು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಾನ್ ಮಾಡ್ದೆ ನನ್ನಿಂದ ಆಯ್ತು, ನಾನೇ ಮಾಡಿದ್ವಿ. ಒಂದ್ ಬಾವಿ ತೋರ್ಸಿ ನಾನ್ ಮಾಡ್ಸಿದ್ ಈ ಬಾವಿ, ನಾನ್ ಕಟ್ಸಿದ್ ಈ ಮನೆ, ನಾನ್ ಕಟ್ಸಿದ್ ಈ ದೇವಾಲಯ ಅಂತ ನಾವ್ ಹೇಳ್ಕೊತಾ ಇರ್ತೀವಲ್ವಾ. ಅದನ್ನ ಆ ರೀತಿ ನಾವು ನನ್ನಿಂದನೇ ಆಯ್ತು ಅನ್ನೋದನ್ನ ನಾವು ಬಿಡ್ಬೇಕು. ಇದನ್ನ ಮಾಡ್ಸಿದ್ದು ಮೇಲೊಬ್ಬ ಕುತ್ಕೊಂಡು ಪ್ರೇರಕ ಒಬ್ಬ ಇರ್ತಾನೆ, ಅವನು ಪ್ರೇರಣೆಯಿಂದ ಆಯ್ತು ಅಷ್ಟೇ ಹೊರ್ತು ನಂದು ಇದ್ರಲ್ಲಿ ಏನೂ ಇಲ್ಲ ಅಂತ ಹೇಳ್ಕೋಬೇಕು. ಎಷ್ಟೋ ಜನ ಅಂತಾರೆ, ಓ ನಿಮ್ಮಿಂದ ಇಷ್ಟೆಲ್ಲ ಆಯ್ತು, ಇಲ್ಲಪ್ಪ ನಂದೇನಿಲ್ಲ, ಭಗವಂತನ ಇಚ್ಛೆ, ಅವನ ಇಚ್ಛೆ ಇತ್ತು ಆಯ್ತು ಅಂತ ಹೇಳ್ತಾರೆ ಸ್ವಲ್ಪ ಜನ. ಆ ರೀತಿ ಜನಗಳು ಕಡಿಮೆ. ಈಗ ಒಂದು ಮಾತು ಮಾತನಾಡಿದರು, ಒಂದು ಕೆಲಸ ಮಾಡಿದರು, ಶರೀರದಲ್ಲಿ ಆತ್ಮ ಇದೆ ಆದ್ದರಿಂದ ಮಾಡುತ್ತಿದ್ದೀರಿ. ಹಾಗೆ ಧ್ಯಾನ ಸಾಧನೆ ಮಾಡಿ ತರಗತಿಗಳಲ್ಲಿ ಹೇಳುತ್ತಿದ್ದರೂ ಪ್ರತಿಯೊಂದು ಶರೀರದಲ್ಲಿ ಆತ್ಮ ಇದೆ, ಆದ್ದರಿಂದ ಮಾಡಲು ಶಕ್ತನಾಗಿದ್ದೇನೆ. ಆ ಆತ್ಮನೇ ಭಗವಂತನು, ಆದ್ದರಿಂದ ಭಗವಂತನಿಂದಲೇ ಈ ಶೌರ್ಯ ನಡೆಯುತ್ತಿದೆ ಎಂದು ಭಾವಿಸಬೇಕು. ಈಗ ನಾವು ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ, ನಾನು ಒಂದು ಬುಕ್ ತಗೊಂಡು ಓದ್ತಾ ಇರ್ತೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಇದನ್ನೆಲ್ಲ ಮಾಡಕ್ಕೆ ಏನು ಮೂಲ ವಸ್ತು ಯಾವುದು? ಮೂಲ ಏನು? ಅದು ಆತ್ಮ. ನಮ್ಮಲ್ಲೂ ಆತ್ಮ ಇದೆ, ನಿಮ್ಮಲ್ಲೂ ಆತ್ಮ ಇದೆ. ಈ ಆತ್ಮಗಳ ಒಂದು ಒಬ್ರಿಗೊಬ್ರಿಗೆ ಕೇಳುವಿಕೆ ಹೇಳುವಿಕೆ ನಡೆಯುವುದು ಎಲ್ಲ ಭಗವಂತನ ಇಚ್ಛೆ. ಇದನ್ನ ನಾವು ಅರ್ಥಕೋಬೇಕು. ನಾನು ಕೇಳ್ತಾ ಇರೋದಾಗ್ಲಿ, ನಾನು ಹೇಳ್ತಾ ಇರೋದಾಗ್ಲಿ, ನೀವು ಕೇಳ್ತಾ ಇರೋದಾಗ್ಲಿ, ಎರಡು ಎಲ್ಲ ಅವನು ನಡೆಸ್ತಾ ಇರುವಂತ ಒಂದು ಕಾರ್ಯ, ಕರ್ಮ ಅಂತ ತಿಳ್ಕೋಬೇಕು. ಈಗ ದೊಡ್ಡ ಯಜ್ಞ ಮಾಡಿದರೂ ನಾನು ಮಾಡುತ್ತಿದ್ದೇನೆ ಎಂದು ಅಂದುಕೊಂಡರೆ ಪುಣ್ಯವು ಬರುತ್ತದೆ. ಅದು ಲೋಕ ಕಲ್ಯಾಣಕ್ಕೆ ಮಾಡುತ್ತಿರುವ ಮಹಾಯಜ್ಞ ಎಂದು ಅಂದುಕೊಂಡರೆ ಅದು ಬಂಧನ ಆಗುವುದಿಲ್ಲ, ನಿನ್ನ ಸಂಚಿತದಲ್ಲಿ ಸೇರುವುದಿಲ್ಲ. ಅದೇ ಈಗ ನಾನು ಹೇಳಿದ್ನಲ್ಲ, ನಾನೇನಾದ್ರು ಒಂದು ಮನೆ ಕಟ್ಸಿದ್ರೆ ಈಗ ನಾನ್ ಕಟ್ಟಿಸ್ದೆ, ನಾನ್ ಮಾಡಿದೆ ಅಂತೆಲ್ಲ ಹೇಳ್ಕೊತಾರೆ. ಅದೇ ರೀತಿ ಒಂದು ಕಾರ್ಯ, ಇವಾಗ ಒಂದು ಯಜ್ಞ ಮಾಡ್ತಾರೆ, ಒಂದು ದೇವಸ್ಥಾನದಲ್ಲಿ ಒಂದು ದೊಡ್ಡ ದೊಡ್ಡ ಪೂಜೆ ಇಟ್ಕೋತಾರೆ. ಆ ಪೂಜೆ ಇಟ್ಕೊಂಡಾಗ ಕೂಡ ಅದನ್ನ ನಾನ್ ಮಾಡ್ದೆ, ನನ್ನಿಂದನೇ ಆಯ್ತು ಅನ್ನೋನಿಗಿಲ್ಲ. ಅದಕ್ಕೆಲ್ಲ ಏನು ಅವನು ಪ್ರೇರೇಪಣೆ ಕೊಟ್ಟ, ಅದರಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳ್ಕೊಂಡು ಮಾಡ್ಬೇಕಾಗತ್ತೆ. ಹಾಗೇನೆ ಹೇಳಿ ಪಾಪವನ್ನು ಮಾಡಬಾರದು, ಪಾಪವನ್ನು ನಿನ್ನ ಸ್ವಾರ್ಥಕ್ಕಾಗಿ ಮಾಡುತ್ತಿರುವೆ. ನೀವು ನೋಡಿ, ನಿನ್ನ ಸ್ವಾರ್ಥಕ್ಕಾಗಿ ಯಾರನ್ನಾದರೂ ಸಾಯಿಸಿದರೆ ಅದು ಪಾಪ, ಆದರೆ ಯುದ್ಧದಲ್ಲಿ ದೇಶವನ್ನು ರಕ್ಷಿಸಲು ಸಾಯಿಸಿದರೆ ಅದು ಪಾಪ ಅಲ್ಲ. ಏಕೆಂದರೆ ದೇಶ ಪ್ರಜೆಗಳು ಸುಖ ಶಾಂತಿಗಳಿಂದ ಇರಬೇಕೆಂಬ ಉದ್ದೇಶದಿಂದ ಮಾಡಿದ್ದೀರಿ, ಆದ್ದರಿಂದ ಅದು ಪಾಪ ಅಲ್ಲ. ಅಂದ್ರೆ ಏನಪ್ಪ ಈ ವಿಷಯ ಏನು ಅಂದ್ರೆ, ಈಗ ನಾವು ಯಾರನ್ನಾದ್ರೂ ನನ್ನ ಸ್ವಾರ್ಥಕ್ಕೆ, ನಾನು ಒಬ್ಬರನ್ನ ಕೊಲೆ ಮಾಡ್ಬಿಟ್ರೆ ಅದು ಸ್ವಾರ್ಥ ಆಗತ್ತೆ. ಅದ್ ಯಾವ ರೀತಿ ಅಂದ್ರೆ ಅದು ನನ್ನ ಸ್ವಾರ್ಥಕ್ಕೆ, ನನಗೇನೋ ನನ್ನ ಮನೆಯಿಂದ ಏನೋ ಎತ್ಕೊಂಡು ಹೋಗ್ತಾನೆ, ನಾನೇನೋ ಒಂದು ಕಳ್ಕೊಂಡ್ಬಿಡ್ತೀನಿ ಅನ್ನುವಾಗ ನಾವು ಸಾಯಿಸಿದಾಗ ಅದು ಪಾಪ ಆಗುತ್ತಂತೆ. ಇದು ದೇಶಕ್ಕೆ ಸಾವಿರಾರು ಜನ ಬದುಕಕ್ಕೋಸ್ಕರ ಮಾಡಿದಾಗ, ಲಕ್ಷಾಂತರ ಜನಗಳ ಒಂದು ಉನ್ನತಿಗೋಸ್ಕರ, ಅವರ ಪ್ರಾಣ ದಾನಕ್ಕೋಸ್ಕರ ನಾವು ಒಬ್ಬರನ್ನ ಕೊಲೆ ಮಾಡಿದಾಗ ಅದು ತಪ್ಪಾಗಲ್ವಂತೆ. ಇದು ಕೂಡ ಮಹಾಭಾರತದಲ್ಲೂ ಕೂಡ ಅದೇ ಇರೋದು. ಮತ್ತೆ ಧರ್ಮರಾಯನಿಂದ ಸುಳ್ಳು ಕೂಡ ಹೇಳ್ಸಿರ್ತಾರಂತೆ ಕೃಷ್ಣ. ಯಾಕೆ ಅಂದ್ರೆ ಅವನಿಗೋಸ್ಕರ, ಅವನ ಸ್ವಾರ್ಥಕ್ಕೋಸ್ಕರ ಅವನು ಸುಳ್ಳು ಹೇಳಿರಲ್ಲ. ಅವನ ಹೆಸರಲ್ಲೇ ಧರ್ಮರಾಯ ಅಂತ ಇರೋದ್ರಿಂದ ಅವನು ಧರ್ಮವಾಗೇ ಇರ್ತಾನೆ. ಬಟ್ ಏನಪ್ಪಾ ಅಂದ್ರೆ, ಇದು 4 ಜನಕ್ಕೆ ಒಳ್ಳೇದಾದಾಗ ಒಂದು ಕಲ್ಯಾಣ, ಈಗ ಒಂದು ನಾಡ್ನುಡಿ ಹೇಳ್ತಾರೆ, ಒಂದು ಕಲ್ಯಾಣ ಮಾಡ್ಬೇಕಾದ್ರೆ 10 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡು ಅಂತ ಕೂಡ ಹೇಳ್ತಾರೆ. ಅದ್ ಯಾಕೆ ಅಂದ್ರೆ ಒಬ್ಬರಿಂದ ಒಬ್ಬರ ಜೀವನ ಒಳ್ಳೇದಾಗುತ್ತೆ ಅಂದಾಗ ಸುಳ್ಳು ಕೂಡ ಅಲ್ಲಿ ಪ್ರಾಮುಖ್ಯತೆ ಆಗತ್ತಂತೆ. ಆದ್ರೂ ಸುಳ್ಳು ಅಂತ ಅನ್ಸಲ್ವಂತೆ. ಆದ್ರೂ ಮುಂದಿನ ಪರಿಣಾಮ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅದು ತಪ್ಪಲ್ಲ ಅಂತ ಈ ಒಂದು ವಿಷಯ ಬಂದಾಗ ನಾವು ಅದನ್ನ ನೆನ್ಸ್ಕೋಬೇಕಾಗುತ್ತೆ. ಮತ್ತೆ ಧರ್ಮರಾಯನಿಂದ ಸುಳ್ಳನ್ನು ಹೇಳಿಸಿದನು ಶ್ರೀಕೃಷ್ಣ. ಹಾಗಾದರೆ ಆ ಪಾಪ ಧರ್ಮರಾಯನಿಗೆ ಬರದು, ಕಾರಣ ಧರ್ಮ ಸ್ಥಾಪನೆಗಾಗಿ ಮಾಡಿದ. ಆದ್ದರಿಂದ ಅದಕ್ಕೆ ಕಾಮ್ಯ ಕರ್ಮಗಳಲ್ಲ, ಕರ್ತವ್ಯ ಕರ್ಮಗಳು ಎಂದು ಕರೆಯುತ್ತಾರೆ. ಕಾಮ್ಯ ಕರ್ಮಗಳು ಎಂದರೆ ಫಲವನ್ನು ಆಶಿಸಿ ಮಾಡುವ ಕರ್ಮಗಳು. ಅದೇ ನಮಗೋಸ್ಕರ ನಾವು ಕರ್ಮಗಳನ್ನ ಮಾಡ್ಕೊಂಡಾಗ ಅದು ಮಾತ್ರ ನಮ್ಗೆ ಕರ್ಮದ ಒಂದು ನಮ್ಗೆ ಫಲ ಸಿಗುತ್ತೆ. ಇಲ್ಲ ಅಂದಾಗ
ಅದು ನಮಗ್ ಸಿಗಲ್ಲ. ಅದರಿಂದ ನಾವು ಕೃಷ್ಣ ಕೂಡ ಧರ್ಮರಾಯನ ಕೈಲಿ ಸುಳ್ಳು ಹೇಳ್ಸಿದ್ದ ಅನ್ನೋದು ಒಂದು ಉದಾಹರಣೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಧ್ಯಾನ ಮಾಡುತ್ತಿದ್ದೇನೆ ಎಂದರೆ ಅದು ನಿನ್ನ ಪ್ರಣಾಳಿಕೆಯಲ್ಲಿ ಒಂದು ಭಾಗ. ಜ್ಞಾನ ಪಡೆಯುವುದು ಕೂಡ ನಿನ್ನ ಪ್ರಣಾಳಿಕೆಯೇ. ಧ್ಯಾನವನ್ನು ಜ್ಞಾನವನ್ನು ಎಲ್ಲರಿಗೆ ಹೇಳುವುದು ಎನ್ನುವುದು ಕೂಡ ನಿನ್ನ ಪ್ರಣಾಳಿಕೆ. ಇದೆಲ್ಲ ನಿನ್ನ ಪ್ರಣಾಳಿಕೆಯಲ್ಲಿ ಭಾಗವಾದ್ದರಿಂದ ನಾನು ಮಾಡುತ್ತಿದ್ದೇನೆ ಎನ್ನುವ ಭಾವದಿಂದ ಮಾಡಬೇಕು. ಆಗ ಕರ್ಮಫಲ ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. ಅಂದ್ರೆ ನಾನು ಇವಾಗ ಹೇಳಿದ್ನಲ್ಲ, ನಾನು ಕೇಳ್ತಾ ಇರೋದಾಗ್ಲಿ ನೀವ್ ಹೇಳ್ತಾ ಇರೋದಾಗ್ಲಿ ಇದು ನನ್ನ ಕರ್ತವ್ಯ, ಇದು ನಾನು ಮಾಡಿದೆ ಅಂತ ಹೇಳ್ಕೊಂಡು ಮಾಡುವಂಥದ್ದಲ್ಲ. ಅಕಸ್ಮಾತ್ ನಾನು ಈ ತರ ಮಾಡಿದ್ರು ಅದು ನನಗ್ ಗೊತ್ತಿರೋದನ್ನ ನಾನು ಹೇಳ್ತಾ ಇರೋದ್ರಿಂದ ಅದ್ರ ಫಲ ನನಗ್ ಬರಲ್ಲ. ನಾನು ಪುಸ್ತಕ ನೋಡ್ಕೊಂಡು ಹೇಳ್ತಾ ಇರೋದ್ರಿಂದ ಅಲ್ಲಿ ಏನಿತ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ. ಕರ್ಮ ಧರ್ಮ ಎಲ್ಲ ದೇವ್ರ ಇಚ್ಛೆ ಅಂತ ಕೂಡ ಹೇಳ್ಕೊಂಡು ನಾವು ತಿಳ್ಕೋಬಹುದು. ಆದ್ದರಿಂದ ಆಗಾಮಿ ಕರ್ಮಗಳು ಜನ್ಮಕ್ಕೆ ಕಾರಣ ಆಗದಂತೆ ಸಂಚಿತದಲ್ಲಿ ಸೇರದಂತೆ ಇರಬೇಕು. ಇದಕ್ಕೆ ಶ್ರೀಕೃಷ್ಣನು ನಿರಂತರವಾಗಿ ಕರ್ಮಗಳನ್ನು ಮಾಡು, ಆದರೆ ಕರ್ಮಫಲ ತ್ಯಾಗ ಮಾಡು ಎಂದು ಹೇಳಿದ್ದಾರೆ. ಅಂದ್ರೆ ನಾವೇನೇ ಕೆಲಸ ಯಾವಾಗ್ಲೂ ಮಾಡ್ತಾನೆ ಇರ್ತೀವಲ್ಲ, ಈ ಕೆಲಸ ಎಲ್ಲಾನು ಮಾಡು, ಅದ್ರ ಫಲನ ನೀನು ತ್ಯಾಗ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಫಲನ ಆಸೆ ಇಟ್ಕೋಬಾರ್ದು. ನಾವೇನೇ ಒಂದ್ ಕೆಲಸ ಮಾಡಿದ್ರೆ ಅದ್ರ ತಕ್ಕಂತ ರಿಟರ್ನ್ ನಾವು ಬರುತ್ತಾ ಅಂತ ಅನ್ಕೊಳ್ದೆ ನಾವು ಕೆಲಸ ಮಾಡ್ಬೇಕು. ಈಗ ನನ್ನ ಮನೇಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಕ್ಲೀನ್ಗೆ ಅದು ಅಷ್ಟೇ ಅಲ್ವಾ, ಅದು ನನ್ನೊಬ್ಬಳಿಗೆ ಅಲ್ಲ, ಎಲ್ರಿಗೂ ಆಗುತ್ತೆ. ಅದರಿಂದ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ತ್ಯಾಗ ಮನೋಭಾವದಿಂದ ನಾವು ಮಾಡಿರ್ತೀವಿ ಅಂತ ತಿಳ್ಕೋಬೇಕು. ಯಾಕಂದ್ರೆ ಮೋಕ್ಷವನ್ನು ಪಡೆಯಬೇಕು ಅಂದರೆ ಪಾಪಗಳು ಇರಬಾರದು, ಪುಣ್ಯವು ಇರಬಾರದು, ಯಾವುದು ಅಂಟಿಕೊಳ್ಳದೆ ನಿಸ್ಸಂಗವಾಗಿ ಇರಬೇಕು. ಅಂದ್ರೆ ಪಾಪ ಪುಣ್ಯ ಇದು ಯಾವುದು ಲೆಕ್ಕಿಸದೆ ನಾವು ಯಾವ್ದು ಅಂಟಿಸ್ಕೊಳ್ದೆ ನಿಸ್ಸಂಗವಾಗಿ ಇರ್ಬೇಕಾಗುತ್ತೆ. ಅಂದ್ರೆ ನಾವು ಇದು ಯಾವ್ದ್ರ ಗಮನ ಕೊಡದೆ ನಾವು ಬರೀ ಧ್ಯಾನದಲ್ಲಿದ್ದಾಗ ನಾವು ಮೋಕ್ಷಕ್ಕೆ ದಾರಿ ಮಾಡ್ಕೋಬಹುದು. ಲೋಕದಲ್ಲಿ ಎಷ್ಟು ಹೊತ್ತು ಈ ದೇಹಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಾನು ಅದರಿಂದ ಮಾಡುತ್ತಿದ್ದೇನೆ, ಹೇಳುತ್ತಿದ್ದೇನೆ, ಕೇಳುತ್ತಿದ್ದೇನೆ ಎನ್ನುವುದು ಅಂದುಕೊಳ್ಳುತ್ತಾ ಇದ್ದರೆ ಅದು ಕಾಮ್ಯ ಕರ್ಮಗಳಾಗುತ್ತವೆ. ಆ ಕಾಮ್ಯ ಕರ್ಮಗಳೇ ಬಂಧನಗಳಾಗಿ ಜನ್ಮಕ್ಕೆ ಕಾರಣ ಉಂಟಾಗುತ್ತವೆ. ಅಂದ್ರೆ ನಾನು ಇದನ್ ಮಾಡ್ದೆ ಅಂತೆಲ್ಲ ಹೇಳ್ಕೊತಾ ಇದ್ರೆ ಮತ್ತೆ ಜನ್ಮಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ನಾವೊಂದು ಆಸೆ ಇಟ್ಕೊಂಡಿರ್ತೀವಲ್ವಾ, ನಾನು ಇನ್ನು ಇದನ್ ಮಾಡ್ತಾ ಇದ್ದೀನಿ, ಅದನ್ನ ಮಾಡ್ತಾ ಇದ್ದೀನಿ, ಅದು ನಮ್ ಸ್ವಾರ್ಥ ಆಗುತ್ತೆ. ಆ ಸ್ವಾರ್ಥ ಆದಾಗ ಏನಾಗುತ್ತೆ, ಮತ್ತೆ ಜನ್ಮಗಳಿಗೆ ಕಾರಣ ಆಗ್ತೀವಿ. ಯಾವ ಮಾನವನಾದರೂ ದುಃಖವನ್ನು ತಡೆದುಕೊಳ್ಳಲಾಗದೆ ಇನ್ನು ಈ ಜೀವನ ಬೇಡ ಎಂದು ಅಂದುಕೊಂಡಾಗ ಗುರುವು ಆಗಮಿಸುತ್ತಾನೆ. ಆಗ ಆ ಗುರುವೇ ಹೇಳುತ್ತಾನೆ, ಕರ್ಮ ಹೇಗೆ ಮಾಡಬೇಕು, ಹೇಗೆ ಮಾಡಿದರೆ ಫಲವು ನಿನಗೆ ಅಂಟಿಕೊಳ್ಳದು ಎನ್ನುವುದು. ಆದ್ದರಿಂದ ಯಾರಾದರೂ ದುಃಖದಿಂದ ಹೊರ ಬರಬೇಕೆಂದರೆ ಮುಖ್ಯವಾಗಿ ನೆನಪು ಇಟ್ಟುಕೊಳ್ಳಬೇಕಾದ್ದು, ನಾನು ಗುರುಗಳ ಹತ್ತಿರ ಕಲಿತಿದ್ದೇನೆ. ನಾನು ಮಾಡಬೇಕಾಗಿರುವುದು ವಿಷಯ ಕರ್ಮಗಳು ಅಲ್ಲ, ಕಾಮ್ಯ ಕರ್ಮಗಳು ಅಲ್ಲ, ಕರ್ತವ್ಯ ಕರ್ಮಗಳು, ಉತ್ತಮ ಕರ್ಮಗಳೇ ಮಾಡಬೇಕೆಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಅಂದ್ರೆ ನಾವು ತುಂಬಾ ದುಃಖದಲ್ಲಿ ಇದ್ದಾಗ ಏನಾದ್ರೂ ಇದು ಸಜೆಷನ್ ಕೇಳ್ತೇನೋ ಅಂತ ಯಾರ ಹತ್ರ ಹೋಗ್ಬೇಕು ಅಂದ್ರೆ ಒಬ್ಬ ತಿಳುವಳಿಕೆ ಇರುವಂತ ಒಬ್ಬ ಗುರುಗಳ ಹತ್ರ ಹೋಗಿ ಕೇಳಿದಾಗ ಅವರು ನಮ್ಗೆ ಹೇಳ್ತಾರೆ, ನೀವು ಈ ರೀತಿ ಮಾಡಿ ಈ ತರ ಕರ್ಮಗಳನ್ನ ಮಾಡ್ಕೊಂಡು ನೀವು ಈ ರೀತಿ ಜೀವನ ಸಾಗಿಸ್ಬೇಕಾಗತ್ತೆ ಅಂತ ಹೇಳ್ಕೊಡ್ತಾರೆ. ಆದ್ರಿಂದ ನಾವು ಒಬ್ಬ ಗುರುಗಳನ್ನ ಆಶ್ರಯಿಸ್ಬೇಕಾಗತ್ತೆ. ಆದ್ದರಿಂದ ಕೃತತ್ವ ಭಾವನೆ ಇಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಪ್ರತಿ ಕರ್ಮವು ಕರ್ತವ್ಯ ಕರ್ಮವೇ, ಶ್ರೇಯ ಕರ್ಮವೇ. ಆಗ ಶ್ರೇಯ ಕರ್ಮಗಳನ್ನು ಮಾಡಿದರೂ ನಿನಗೆ ಆಗಾಮಿ ಕರ್ಮಗಳು ಅಂದರೆ ಈಗ ಜನ್ಮದಲ್ಲಿ ಮಾಡುವ ಕರ್ಮಗಳು ಯಾವೂ ಕೂಡ ಸಂಚಿತದಲ್ಲಿ ಸೇರುವುದಿಲ್ಲ. ಅಂದ್ರೆ ಇದು ನಾವು ಕೃತತ್ವ ಭಾವನೆ ಅಂದ್ರೆ ನಾವು ಮಾಡಿದ್ವಿ ಅನ್ನೋಂಥ ಭಾವನೆ ಇಲ್ಲದೆ ನಾವು ಕರ್ಮ ಮಾಡಿದಾಗ, ಕೆಲಸ ಮಾಡಿದಾಗ ನಾವು ಈ ಜನ್ಮದಲ್ಲಿ ಅದನ್ನ ಮಾಡಿರ್ತೀವಲ್ವಾ, ಆ ಕರ್ಮಗಳದ್ದು ಯಾವುದು ನಮಗೆ ಯಾವುದು ಸಂಚಿತ ಕರ್ಮಕ್ಕೆ ಸೇರಲ್ಲ. ಅದನ್ನ ಇವರು ನಮ್ಗೆ ಹೇಳ್ತಾ ಇದ್ದಾರೆ, ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ ಅಂತ. ಅಷ್ಟಕ್ಕೂ ಧ್ಯಾನ ಸಾಧನೆ ಏತಕ್ಕೆ ಅಂದರೆ ನಿಮ್ಮ ಇಂದ್ರಿಯಗಳ ಮೇಲೆ ನಿಮಗೆ ಹಿಡಿತ ಬರುವುದಕ್ಕಾಗಿ. ನೀವು ನೋಡಬಾರದು ಎಂದು ಅಂದುಕೊಂಡರೆ ನೋಡಬಾರದು, ಕೇಳಿಸಿಕೊಳ್ಳಬಾರದು ಎಂದುಕೊಂಡರೆ ಕೇಳಿಸಿಕೊಳ್ಳಬಾರದು, ಮಾತಾಡಬಾರದು ಎಂದುಕೊಂಡರೆ ಮಾತನಾಡಬಾರದು. ಅದನ್ನೇ ಇಂದ್ರಿಯ ನಿಗ್ರಹ ಎನ್ನುತ್ತಾರೆ. ಈಗ ನಾವು ಒಂದು ಸಂಕಲ್ಪ ಅಂತೀವಲ್ಲ, ಒಂದು ಸಂಕಲ್ಪ ಮಾಡ್ಕೊಂಬಿಡೋದು, ಮನ್ಸಲ್ಲಿ ಒಂದು ನಿರ್ಧಾರ ಮಾಡ್ಕೊಂಬಿಡೋದು, ಇವತ್ ಸಂಜೆ ತನಕ ನಾನು ಮಾತಾಡೋದೇ ಇಲ್ಲ. ಹೌದು, ನಾನು ಯಾರ ಸಲ ಇವತ್ತು ಮಾತಾಡಬಾರ್ದು ಅಂದ್ರೆ ಮೌನ ತಾಳೋದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಅನ್ಕೊಂಡಿರ್ತೀವಿ ಅದನ್ನ ಮಾಡುವಂತ ಒಂದು ನಾವು ಈಗ ಯಾರ್ದಾದ್ರು ಮಾತು ಕೇಳಿಸ್ಕೊಳ್ಳೋದು, ಅದನ್ನು ಕೇಳಿಸ್ಕೋಬಾರ್ದು. ತುಂಬಾ ಮೌನ ನಿಶ್ಶಬ್ದವಾಗಿರೋ ಕಡೆ ಕೂತ್ಕೊಳ್ಳೋದು, ಆವಾಗ ಮಾತು ಇರಲ್ಲ, ನಾವು ಕೇಳಿಸ್ಕೊಳ್ಳೋದು ಇರಲ್ಲ. ಇದನ್ನೆಲ್ಲ ನಾವು ಮಾಡ್ಬೇಕು ಅಂತಂದ್ರೆ ಇಂದ್ರಿಯ ನಿಗ್ರಹ ನಾವು ನಿಗ್ರಹಿಸ್ದಂಗೆ. ನಮ್ಮ ಇಂದ್ರಿಯನ ನಾವು ನಿಗ್ರಹಿಸ್ಕೋಬೇಕು ಅಂತಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ
ಎಲ್ಲ ಕೂಡ ಶಾಂತ ರೀತಿಯಿಂದ ನಾವು ಇರ್ಬೇಕಾದ್ರೆ ಒಂಟಿತನದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ಕೋಬಹುದು. ಆದ್ದರಿಂದ ಎಂತಹ ಕರ್ಮಗಳನ್ನು ನಿಗ್ರಹ ಮಾಡುತ್ತಿದ್ದಾರೆ ಎನ್ನುವುದು ನಾವು ತಿಳಿದುಕೊಂಡಂತೆ ಆಗುತ್ತದೆ. ಗುರುಗಳು ನಮಗೆ ಕಲಿಸಿಕೊಡುತ್ತಾರೆ. ಹೀಗೆ ತಿಳಿದುಕೊಂಡು ಮಾಡುವ ಕರ್ಮ ನಿಮಗೆ ಬಂಧನವಾಗದು, ಜನ್ಮಕ್ಕೆ ಕಾರಣವೂ ಆಗದು. ಅಂದ್ರೆ ನಾವು ಒಬ್ರೇ ಈ ತರ ಕೂತ್ಕೊಂಡು ನಾವೇನ್ ಮಾಡಿದ್ವಿ ಇವತ್ತು? ನಾವಿವತ್ತು ಏನ್ ಮಾಡ್ಬೇಕಾಗಿತ್ತು? ಇದನ್ನೆಲ್ಲ ನಮ್ಮೊಳಗೆ ನಾವು ಹಿಂದೆ ಮಾಡಿದ ತಪ್ಪಾಗ್ಲಿ, ಮುಂದೆ ಮಾಡ್ಬೇಕದ್ದಾಗ್ಲಿ, ನಾವು ಧ್ಯಾನೋದಯ ಮಾಡ್ಕೊಳ್ಳೋದು ಅಂತಲ್ಲ, ಒಬ್ಬರೇ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲಾನು ನಾವು ಆಲೋಚನೆ ಮಾಡ್ತಾ ಇದ್ದಾಗ, ಅದು ಮಾನಸಿಕಕ್ಕೆ ಬಂದ್ಬಿಡುತ್ತೆ. ಅದು ಕೂಡ ಮಾಡ್ಬಾರ್ದು. ಮನ್ಸು ಕೂಡ ಯಾವ್ದು ವರ್ಕ್ ಮಾಡ್ಬಾರ್ದು ಅಂದ್ರೆ ನಿರ್ಲಿಪ್ತತೆ ಅಂತಾರಲ್ಲ, ಅದ್ರ ನಿರ್ಲಿಪ್ತವಾಗಿ ಸುಮ್ನೆ ಕೂತಿರ್ಬೇಕು. ಅಂದ್ರೆ ಅದೇ ಇವಾಗ ಆನಾಪಾನಸತಿನಲ್ಲಿ ನಾವು ಕೂತಿರ್ತೀವಲ್ಲ, ಇದೇ ಒಂದು ಧ್ಯಾನನ ನಾವು ಮಾಡ್ಕೊಂಡಿರ್ಬೇಕು. ಆಗ ನಮಗೆ ಯಾವುದೇ ಕರ್ಮಗಳು ಅಂಟೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ 2ನೇದು ಪ್ರಾರಬ್ಧ ಕರ್ಮ. ಶರೀರವನ್ನು ತೆಗೆದುಕೊಂಡ ಮೇಲೆ ಅನುಭವಿಸಬೇಕಾದ ಕರ್ಮಗಳನ್ನು ಪ್ರಾರಬ್ಧ ಕರ್ಮಗಳು ಎನ್ನುತ್ತಾರೆ. ನಾವು ಶರೀರ ತಗೊಂಡ್ ಬಂದಿರ್ತೀವಿ. ಈಗ ನಾವು ತಾಯಿ ಹೊಟ್ಟೆಯಿಂದ ಬಂದ್ಮೇಲೆ ನಾವು ಏನೆಲ್ಲ ಕರ್ಮಗಳು ಮಾಡ್ಬೇಕಾಗುತ್ತೆ. ಮೊದಲನೇ ಕರ್ಮನೇ ನಾವು ಹಾಲು ಕುಡಿಯೋದಾಗ್ಲಿ, ಅಳೋದಾಗ್ಲಿ, ಕಿರ್ಚೋದಾಗ್ಲಿ, ಕೈ ಕಾಲು ಅಲ್ಲಾಡ್ಸೋದು, ಇದೆಲ್ಲ ಕೂಡ ಒಂದೊಂದು ಕರ್ಮಗಳೇ. ಇದನ್ನೆಲ್ಲ ನಾವು ಮಾಡ್ಬೇಕು ಅಂತಂದಾಗ ಅದೆಲ್ಲ ನಾವೇನೇನ್ ಮಾಡ್ತಾ ಇದೀವಂತ ನಮ್ಗೆ ಚಿಕ್ಕವರಿದ್ದಾಗ ಗೊತ್ತಾಗಲ್ಲ. ದೊಡ್ಡವರಾಗ್ತಾ ಆಗ್ತಾ ನಾವು ತಿಳ್ಕೊಂಡು ಈ ಭೂಮಿ ಮೇಲೆ ನಾವು ಬಂದ್ಮೇಲೆ ನಾವೇನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಮಾಡೋದು ತುಂಬಾ ಪ್ರಾಮುಖ್ಯ ಆಗುತ್ತೆ. ಈ ಪ್ರಾರಬ್ಧ ಕರ್ಮಗಳು ಖಂಡಿತವಾಗಿ ಅನುಭವಿಸಬೇಕು. ಜೀವನದಲ್ಲಿ ಸಂತೋಷವಾಗಲಿ, ದುಃಖವಾಗಲಿ, ಆನಂದವಾಗಲಿ, ಕೀರ್ತಿಯಾಗಲಿ, ಅಪಕೀರ್ತಿಯಾಗಲಿ, ಸಾವಾಗಲಿ, ಹುಟ್ಟು ಆಗಲಿ, ಇವೆಲ್ಲವೂ ಕೂಡ ಪ್ರಾರಬ್ಧ ಕರ್ಮಗಳಿಂದ ಬರುತ್ತವೆ. ಈ ನಾವೇನೋ ಪ್ರಾರಬ್ಧ ಕರ್ಮ ಅಂದ್ರೆ ನಾವು ಹಳೇದು ಮಾಡಿರ್ತೀವಲ್ಲ, ಅದ್ರ ಒಂದು ಫಲಗಳೇ ಕೂಡ ಈಗ ನಮ್ಗೆ ಬರೋದು. ಸಂತೋಷ ಸಿಕ್ಬೇಕಾದ್ರೆ ನಾವು ಒಳ್ಳೇದ್ ಮಾಡಿರ್ತೀವಿ, ಅದ್ರಿಂದ ನಾವು ಸಂತೋಷವಾಗಿದೀವಿ ಅನ್ಕೋಬೇಕು. ದುಃಖ ಬಂದಾಗ ಹೌದು ನಾವೇನೋ ತಪ್ಪು ಮಾಡಿದ್ವಿ, ಅದಕ್ಕೆ ದುಃಖ ಕೊಟ್ಟಿದ್ದಾನೆ ಅನ್ಕೋಬೇಕು. ಅದೇ ರೀತಿ ಒಂದು ಕೀರ್ತಿ ಬರ್ಬೇಕಾದ್ರೂ ಅಷ್ಟೇ, ಯಾವ್ದೋ ಒಂದೊಂದು ಜನ್ಮದಲ್ಲಿ ನಾವು ಮಾಡಿದ ಪುಣ್ಯಕ್ಕೇನೆ ನಮ್ಗೆ ಈ ರೀತಿ ಎಲ್ಲ ಕೀರ್ತಿ ಸಿಗ್ತದೆ ಅನ್ಕೋಬೇಕು. ಸಾವು ಕೂಡ ನಾವು ಕೇಳ್ಕೊಂಬಂದಿರೋದೆ, ನಾನ್ ಮಾಡಿರೋದೆ ಅಂತ ತಿಳ್ಕೊಬೇಕಾಗುತ್ತೆ. ಮತ್ತೆ ರಾಮಾಯಣದಲ್ಲಿ ಭರತನು ತಂದೆ ದಶರಥನು ಮರಣಿಸಿದ ನಂತರ ರಾಮನು ಅರಣ್ಯವಾಸಕ್ಕೆ ಹೋದ. ನಂತರ ಬಂದ ನಂತರ ಬಹಳ ದುಃಖ ಪಟ್ಟನಂತೆ. ಎಷ್ಟೋ ದುಃಖ ಬಂದಿತಂತೆ ತಾನು ಇಲ್ಲದೆ ಇದ್ದಾಗ ಇದೆಲ್ಲ ನಡೆಯಿತು ಎಂದು. ಅಂದ್ರೆ ಈ ರಾಮ ಏನ್ ಮಾಡ್ತಾನೆ, ದಶರಥ ಸತ್ತಾಗ ರಾಮ ಕಾಡ್ನಲ್ಲಿರ್ತಾನೆ. ಆದ್ರೆ ಅದಕ್ಕೆ ಕಾರಣ ಕೂಡ ಏನು, ಅವನು ಯಾವ್ದೋ ಜನ್ಮದಲ್ಲಿ ಅವನು ಮಾಡಿದ್ದು. ಅದಕ್ಕೊಂದು ಪುಟ್ಟ ಕಥೆ ಇದೆ, ಟೈಮ್ ಇದೆ ಅಂತ ಹೇಳ್ತೀನಿ. ರಾಮ ಕಾಡ್ನಲ್ಲಿ ಹೋದಾಗ ಅವ್ರ ತಂದೆ ಸತ್ರು ಅಂತೀವಲ್ಲ, ಅದು ಯಾತಕ್ಕೆ ಅಂದ್ರೆ ಅವನು ಮಾಡಿದ್ದು ಒಂದು ಕರ್ಮ. ಯಾಕೆ ಅವನು ಒಂದು ಶ್ರವಣನ ಪಿತೃಭಕ್ತಿ ಅಂತ ಒಂದಿದೆ. ಆ ಶ್ರವಣ ತಂದೆ ತಾಯಿಗಳಿಬ್ರು ಏನಾಗಿರ್ತಾರೆ, ವಯಸ್ಸಾಗಿರ್ತಾರೆ. ಅವ್ರನ್ನ ಅವನು ಯಾತ್ರೆಗೆ ಅಂತ ಒಂದು ಕೋಲಲ್ಲಿ ಆ ಕಡೆ ಈ ಕಡೆ ಕಟ್ಕೊಂಡು ತಂದೆ ತಾಯಿ ಇಬ್ಬರನ್ನು ಜೋಳಿಗೆ ತರ ಮಾಡ್ಕೊಂಡು ಕೂರ್ಸ್ಕೊಂಡು ಕಾಡಲ್ಲಿ ಹೋಗ್ತಾ ಇರ್ತಾನೆ. ಹೋಗಿ ಅಲ್ಲಿ ತಂದೆ ತಾಯಿಗಳಿಬ್ರಿಗೂ ತುಂಬಾ ಬಾಯಾರಿಕೆ ಆಗುತ್ತೆ ಅಂದ್ಬಿಟ್ಟು ಅಂದಾಗ, ಒಂದ್ ಮರದಡಿ ನೀವು ಕೂತ್ಕೊಂಡಿರಿ, ನಾನು ಎಲ್ಲ ದೂರದಿಂದ ನೀರ್ ಕಾಣಿಸುತ್ತೆ, ಆ ನೀರನ್ನ ತಗೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಅವನು ಒಂದು ಎಲೆನ ತಗೊಂಡು ದೊನ್ನೆ ತರ, ಅದೇ ಎಲೆಲಿ ನೀರ್ ತರುವಷ್ಟು ಸಾಧ್ಯವಾದಷ್ಟು ಚಿಕ್ಕದಾಗಿ ಒಂದು ದೊನ್ನೆ ತರ ಕಟ್ಕೋತಾನೆ. ಅದು ತುಂಬಾ ದೂರದಿಂದ ಬರ್ಬೇಕಾದ್ರೆ ಅದು ತುಂಬಾ ತುಂಬ್ಕೊಂಡ್ರು ತಂದೆ ತಾಯಿ ಕೂತಿರೋ ಸ್ಥಳಕ್ಕೆ ಬರ್ಬೇಕಾದ್ರೆ ಇಷ್ಟೇ ಅಷ್ಟ ಆಗಿರುತ್ತೆ. ಅದನ್ನ ತುಂಬ್ಕೊಂಬರಕ್ ಹೋಗಿರ್ತಾನೆ. ಒಂದ್ಸಾರಿ ಬರ್ತಾನೆ, ತಂದೆ ಕೊಡ್ತಾನೆ, ಇನ್ನೊಂದ್ಸರಿ ಹೋಗಿ ತಾಯಿಗ್ ಕೊಡ್ತಾನೆ. ಇನ್ನೂ ಒಂದ್ಸರಿ ನೀರ್ ಬೇಕು, ಅದು ಸಾಕಾಗ್ಲಿಲ್ಲ ಅಂತ ಹೋದಾಗ ಅದು ದೊನ್ನೆಲಿ ಈ ತರ ನೀರು ಮುಳುಗಿಸ್ತಾ ಇರ್ಬೇಕಾದ್ರೆ ಶಬ್ದ ಬರುತ್ತೆ, ಗುಳುಗುಳು ಅಂತ. ಆ ಶಬ್ದ ಬಂದಾಗ ಈ ರಾಮ ಏನ್ ಮಾಡಿರ್ತಾನೆ, ಕಾಡ್ಗ್ ಹೋಗಿರ್ತಾನೆ. ಇದು ಬಾಣ ಇದೆಲ್ಲ ಬಾಣ ವಿದ್ಯೆ ಎಲ್ಲ ಕಲ್ತ್ಕೊಳಕ್ ಹೋಗಿರ್ತಾನೆ. ಇವನು ಆ ಶಬ್ದ ಬಂದ್ ಕಡೆಗೆ ಶಬ್ದವೇದಿ ಬಾಣ ಅಂತಾರಲ್ಲ, ಆತರ ಬಾಣ ಬಿಟ್ಬಿಡ್ತಾನೆ. ಅದು ಶಬ್ದ ಬಂದ್ ಕಡೆಗೆ ಅಂತ ಅಂದಾಗ ನೀರ್ ತುಂಬ್ಕೊತಾ ಇರ್ಬೇಕಾದ್ರೆ ಶಬ್ದ ಆಗುತ್ತಲ್ಲ, ಆ ಶಬ್ದದಿಂದ ಅವನು ಶ್ರವಣ ನೀರ್ ತುಂಬ್ಕೊತಾ ಇರೋ ಶಬ್ದ ಕೇಳಿಸಿ ಇವನು ರಾಮ ಬಾಣ ಬಿಡ್ತಾನೆ. ಆಗ ಶ್ರವಣಕುಮಾರ ಸತ್ತೋಗ್ತಾನೆ. ಆ ಸತ್ತೋದ್ಮೇಲೆ ಶಬ್ದ ಬಂತಲ್ಲ, ಅಲ್ಲೋಗಿ ನೋಡ್ತಾನೆ. ಆವಾಗ ಶ್ರವಣಕುಮಾರ ಸತ್ತೋಗಿರ್ತಾನೆ. ಅವ್ರ ತಂದೆ ತಾಯಿಗಳಿಗೆ ನೀರ್ ತಗೊಂಬರಕ್ಕೆ ಅಂತ ಹೋಗಿದ್ದುದು ಇವನಿಗೆ ಗೊತ್ತಾಗುತ್ತೆ. ಆವಾಗ ಅವ್ರ ತಂದೆ ತಾಯಿ ಕೂಗ್ಕೋತಾ ಇರೋದನ್ನ ನೋಡ್ಬಿಟ್ಟು ರಾಮ ತಗೊಂಬಂದು ಆ ನೀರ್ನ ಇವ್ರ ತಂದೆ ತಾಯಿಗೆ ಕುಡಿಸ್ತಾನೆ, ಶ್ರವಣ ತಂದೆ ತಾಯಿಗೆ. ಆವಾಗ ಅವ್ರೇನಂತಾರೆ, ಅವ್ರಿಗೆ ಸ್ಪರ್ಶ ಮತ್ತು ಅವ್ರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ, ಈ ರೀತಿ ನನ್ ಮಗ ಏನೋ ಆಗ್ಬಿಟ್ಟಿದಾನೆ ಅಂತ ಅನ್ಬಿಟ್ಟು. ಆವಾಗ ಅವ್ರಂತಾರೆ, ನಾನು ಹಿಂಗೆ ಶ್ರೀರಾಮ, ನಾನು ಹಿಂಗ್ ತಪ್ಪು ಮಾಡ್ದೆ ಅಂತ ತಪ್ಪು ಒಪ್ಕೊಂಡ್ಬಿಡ್ತಾನೆ ರಾಮ. ಆದ್ರೂನು ಮಾಡದ್ ತಪ್ಪಿಗೆ ಆ ವೃದ್ಧ ದಂಪತಿಗಳಿಬ್ರು ಶಾಪ ಕೊಡ್ತಾರೆ ರಾಮನಿಗೆ. ಏನಂತ, ನಿನ್ನ ನಿನ್ನ ತಂದೆ ಕೂಡ ನಿನ್ನ ಅವರ ಒಂದು ಅವಸಾನದ ಕಾಲದಲ್ಲಿ ನೀನು ಇಲ್ದೆ ಇದ್ದಂಗಾಗ್ಲಿ ಅಂತ ಶಾಪ ಕೊಟ್ಟಿದ್ದೇನೆ. ರಾಮನಿಗೆ ದಶರಥ ಅವನು ಪ್ರಾಣ ಬಿಡ್ಬೇಕಾದ್ರೆ ತಂದೆ ದರ್ಶನವಾಗಲ್ಲ, ಅವನು ಕಾಡಲ್ಲಿರ್ತಾನೆ, ದಶರಥ ಪ್ರಾಣ ಬಿಟ್ಟಿರ್ತಾನೆ. ಇದನ್ನೇ ಹೇಳೋದು, ನಾವು ಮಾಡಿದ ಒಂದು ಕರ್ಮದ ಫಲ ಅದು ನಮ್ಮ ಮುಂದೆ ಬರುತ್ತೆ ಅಂತ. ಅದರಿಂದ ನಾವು ಯಾರಿಗೇ ಆಗ್ಲಿ ನೋಯಿಸಿದಾಗ ನಮಗೂ ನೋಯಿಸೋರೊಬ್ರು ಇರ್ತಾರೆ.
ಅದನ್ನ ನಾವು ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಈ ಒಂದು ಸಣ್ಣ ಕಥೆ ನನಗೆ ಜ್ಞಾಪಕ ಬಂತು. ಅದಕ್ಕೆ ಹೇಳಿದ್ದು ಅಪಕೀರ್ತಿ ಆಗಲಿ ಇವೆಲ್ಲ ಕೂಡ ನಮಗೆ ಬರೋದು ಆಗಮಿಕ ಅಂದ್ರೆ ಮೊದಲು ನಮ್ಮ ಪ್ರಾರಬ್ಧ ಕರ್ಮಗಳು. ಆಗಮಿಕ ಕರ್ಮಗಳೇ ಬೇರೆ, ಪ್ರಾರಬ್ಧ ಕರ್ಮಗಳೇ ಬೇರೆ. ಅದರಿಂದ ಮತ್ತೆ ಇನ್ನೊಂದು ಆದ್ರಿಂದ ಪ್ರಾರಬ್ಧ ಕರ್ಮವನ್ನು ಕುರಿತು ವಸಿಷ್ಠರು ಹೇಳಿದವುಗಳೆಲ್ಲ ರಾಮಾಯಣದಲ್ಲಿ ಹೇಗೆ ನಡೆದವೋ ಎಂದು ನೋಡೋಣ. ಅಂದ್ರೆ ನಾವು ರಾಮಾಯಣದ ಕಥೆನೇ ಈಗ ನಾನು ಹೇಳಿದ್ದು ಒಂದು. ಮತ್ತೆ ಶಬರಿ ರಾಮನನ್ನು ನೋಡಬೇಕು ಎಂದು ಅಂದುಕೊಂಡಳು. ಮತ್ತೆ ನೋಡಿದಳಾ? ಅಥವಾ ಇಲ್ವಾ? ಶಬರಿ ಪರಮಾತ್ಮನನ್ನು ನೋಡಬೇಕು ಅಂದರೆ ಅವಳ ಗುರುಗಳು ಪರಮಾತ್ಮ ರಾಮನ ರೂಪದಲ್ಲಿ ಬರುತ್ತಾನೆ ಎಂದರಂತೆ. ಅವ್ರು ಏನ್ ಮಾಡಿದ್ರು, ಬರ್ತಾನೆ ರಾಮ ನೀನ್ ನೋಡೇ ನೋಡ್ತೀಯ ಅಂತ ಅಂದ್ಬಿಟ್ಟು ಶಬರಿ ಕಾಡಲ್ಲಿ ಕೂತ್ಕೊಂಡಿರ್ತಾಳೆ. ನಾ ರಾಮ ನೋಡ್ಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿರ್ತಾಳೆ. ಆಗ ಬರ್ತಾನೆ ಅಂತ ಹೇಳ್ಬಿಟ್ಟು ರಾಮ ತುಂಬಾ ನಂಬಿಕೆ ಒಂದು ಹೇಳ್ಬಿಟ್ಟು ಇದು ವಸಿಷ್ಠರು ಋಷಿಗಳು ಹೇಳ್ತಾರೆ. ಆ ಋಷಿಗಳು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ರಾಮನ ಕಾಯ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಶಬರಿ ಎಷ್ಟೊಂದು ವೃದ್ಧಿಯಾಗಿರ್ತಾಳೆ. ಅಂತ ಟೈಮಲ್ಲಿ ಅವಳು ಕಾಡಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ನೀನು ಕಾಯಿ, ನಿನ್ ಸಂಕಲ್ಪ ದೊಡ್ಡದೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ ಅಂತ ನಂಬಿಕೆ ಇಟ್ಕೊಂಡು ಕಾಯಿ ಅಂತ ಹೇಳ್ತಾರೆ. ಶಬರಿ ತುಂಬಾ ನೋಡಿ ನಾನು ಸಾಯ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಿಂದ ರಾಮನ್ ರೂಪನ ವಸಿಷ್ಠ ತಾಳಿದ್ರು ಅಂತ ಕೂಡ ಒಂದ್ ಕಥೆನಲ್ಲಿ ಇದೆ. ಮತ್ತೆ ಹಾಗೆ ಕೌಶಲ್ಯ ಮಕ್ಕಳು ಇಲ್ಲದಷ್ಟು ದಿನಗಳು ದುಃಖಪಟ್ಟಳು. ಅಂದ್ರೆ ಕೌಸಲ್ಯಗೂ ಕೂಡ ಅಷ್ಟೇನೆ, ಮಕ್ಕಳೇ ಎಷ್ಟೋ ದಿನ ಆಗಿರಲ್ಲ. ಯಾಕೆ ತುಂಬಾ ದಿವಸ ಮಕ್ಕಳು ಫಲ ಯಾಕಿರಲ್ಲ ಅಂತಂದ್ರೆ, ಕೌಸಲ್ಯ ಕೂಡ ಹಿಂದಿನ ಜನ್ಮದಲ್ಲಿ ಅಂದ್ರೆ ಅವಳು ಕೃಷ್ಣ ಎಲ್ಲ ಗೊತ್ತಿರುತ್ತೆ ಕೃಷ್ಣನಿಗೆ. ನಾನು ಬೇಕು ಅಂದಾಗ ಅವನು ಒಂದು ಜನ್ಮ ತಳ್ಕೊಂಬರೋ ಶಕ್ತಿ ಕೂಡ ಇರುತ್ತೆ. ಆದ್ರೆ ಯಾಕೆ ಅಂತಂದ್ರೆ ಅವನ್ನ ಕಾಡಿಗಟ್ಟಿರ್ತಾಳೆ ಹೋದ್ ಜನ್ಮದಲ್ಲಿ ಕೌಸಲ್ಯ. ಇದಾಗಿರ್ತಾಳೆ, ಕಾಡಿಗೆ ಅಟ್ಬಿಟ್ಟಿರ್ತಾಳಲ್ವಾ. ಅದ್ರಿಂದ ನೀನ್ ಕಾಡಿಗಟ್ಟಿದ್ರಿಂದಾನೇ ನಾನು ಇಷ್ಟು ದಿವಸ ನಿನ್ಗೆ ಮಗನಾಗಿ ಹುಟ್ಟು ಬರಕ್ಕಾಗ್ಲಿಲ್ಲ ಅಂತ ಕೂಡ ಕೌಶಲ್ಯಗೆ ಕೃಷ್ಣ ಹೇಳಿದ ಕಥೆ ಕೂಡ ಇದೆ. ಅದು ತುಂಬಾ ದೊಡ್ಡದಾಗುತ್ತೆ. ನಾನು ಇನ್ನೊಂದು ಬುಕ್ಕಲ್ಲಿ ನೋಡ್ಕೊಂಡು ಹೇಳ್ಬೇಕಾಗುತ್ತೆ. ಅದರಿಂದ ಕೌಶಲ್ಯ ಮಕ್ಕಳಿಲ್ಲದಷ್ಟು ದಿನಗಳು ದುಃಖ ಪಟ್ಟಳು. ಆದರೆ ರಾಮನು ಹುಟ್ಟಿದ. ಆ ಹುಟ್ಟಿದ ಮಗು ಬೆಳಗಬೇಕಾದ್ರೆ ಚಕ್ರವರ್ತಿ ಆಗುತ್ತಾನೆ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಚಕ್ರವರ್ತಿ ಆದ್ನ ಅವನು ಇಲ್ಲ. ಅವನಿಗೆ ಪಟ್ಟಾಭಿಷೇಕ ಮಾಡ್ಬೇಕಾದ ಕಾಲದಲ್ಲೇನೆ ಅವನಿಗೆ ಅಡವಿಗೆ ಹೋಗುವಂತ ಒಂದು ಸಂಗತಿ ಬರುತ್ತೆ. ಅದೆಲ್ಲ ಯಾವುದು ಹಳೆ ಕಾಲದಲ್ಲಿ ಅವ್ರು ಮಾಡಿದ್ರಲ್ಲ ಹಿಂದಿನ ಜನ್ಮ, ಅವ್ರನ್ನ ಕಾಡ್ಗಟ್ಟಿ ಇರ್ತಾಳೆ. ಅದ್ರಿಂದ ಆವಾಗ ಬಂದಿದ್ದು. ಮತ್ತೆ ಅವಳಿಗೆ ಒಂದು ವನವಾಸದ್ದು ಒಂದು ಬೇರೆ ಇನ್ನೊಂದು ಕಥೆ ಇದೆ. ಆ ಆ ರೀತಿ ಹಿಂದೆ ಮಾಡಿದ ಕರ್ಮನ ಈಗ ಕೌಸಲ್ಯ ಒಬ್ಬ ರಾಣಿ ಆದ್ರೂ ಕೂಡ ಇವಾಗ ಅನ್ಭವಿಸ್ಬೇಕಾಗತ್ತೆ. ಭರತ ಮತ್ತು ಶತ್ರುಘ್ನ ಅವರೆಲ್ಲರೂ ಕಾಡಿಗೆ ರಾಮನ ಜೊತೆ ಹೋಗ್ಬೇಕು ಅಂತ ಅವ್ರೇನು ಅನ್ಕೊಂಡಿರ್ಲಿಲ್ಲ. ಆದ್ರೂ ಅವ್ರು ಮಾಡಿದ ಒಂದು ಪ್ರಾರಬ್ಧ ಕರ್ಮದ ಒಂದು ಶಾಪದ ವಿಮೋಚನೆಗಾಗಿ ಅವರು ಅಲ್ಲಿ ಹೋಗ್ತಾರೆ, ಕಾಡಿಗೆ ರಾಮನ ಜೊತೆ ಹೋಗ್ತಾರೆ. ಯಾಕೆಂದ್ರೆ ಅವರು ಆ ಪ್ರಾರಬ್ಧ ಕರ್ಮ ಅನುಭವಿಸ್ಲೇಬೇಕಲ್ವಾ. ಅದಕ್ಕೆ ಅನುಭವ ಪಡ್ಕೊಳ್ಳೋದಕ್ಕೆ ಅವ್ರು ಹೋಗಿರ್ತಾರೆ. ಮತ್ತೆ ಅಹಲ್ಯೆ ಕೂಡ, ಅಹಲ್ಯೆಗೆ ಶಾಪ ವಿಮೋಚನೆ ಯಾವ ರೀತಿ ಆಯ್ತು? ಅಹಲ್ಯೆ ಕಲ್ಲಾಗಿರ್ತಾಳೆ. ಯಾಕೆ ಅಂತಂದ್ರೆ ಅವಳು ಒಂದು ಅವ್ರ ಗಂಡನಿಗೆ ನೀರ್ ತಗೊಂಬರಕ್ಕೆ ಅಂತ ಹೋದಾಗ ಆ ಮುನಿಗಳು ಏನ್ ಮಾಡ್ತಾರೆ, ಕೋಪದಿಂದ ನೀನ್ ಕಲ್ಲಾಗು ಅಂತ ಅಂದ್ಬಿಟ್ಟು ಅವಳಿಗೆ ಕಲ್ಲಾಗೋ ತರ ಶಾಪ ಕೊಟ್ಬಿಡ್ತಾರೆ. ಆದ್ರೂ ವಿಮೋಚನೆ ಆಗ್ಬೇಕಾದ್ರೆ ಮತ್ತೆ ರಾಮ ಇನ್ನೊಂದು ಜನ್ಮ ತಳ್ಕೊಂಡ್ಬಂದು ರಾಮನ ಒಂದು ಹಸ್ತ ಅವಳ ತಲೆ ಮೇಲೆ ಮುಟ್ಟದಾಗ್ಲೇನೆ ಅವಳಿಗೆ ಅಹಲ್ಯೆಗೆ ಮತ್ತೆ ಪಾಪ ವಿಮೋಚನೆಯಾಗಿ ಅವಳು ಮತ್ತೆ ಜನ್ಮ ತಾಳ್ತಾಳೆ. ಇದೆಲ್ಲ ಕೂಡ ಒಂದು ರಾಮಾಯಣದ ಕಥೆಗಳಲ್ಲಿ ಬರುತ್ತೆ. ಮತ್ತೆ ಕೈಕೇಯಿ ಎಷ್ಟೋ ಪ್ರೀತಿ ವಾತ್ಸಲ್ಯಗಳಿಂದ ರಾಮನನ್ನು ಬೆಳೆಸಿದರು. ರಾಮನು ಅಡವಿಗೆ ಹೋಗಲು ಕೈಕೇಯಿಗೆ ಕಾರಣವಾದಳು, ಅಪಕೀರ್ತಿಯ ಪಾಲಾದಳು. ಅದು ಕೂಡ ಪ್ರಾರಬ್ಧವೇ. ಇಷ್ಟೆಲ್ಲ ಪ್ರೀತಿಯಿಂದ ಬೆಳೆಸಿರ್ತಾಳೆ. ಒಬ್ನೇ ಮಗ ಹುಟ್ಟದ, ಮಕ್ಳಿಲ್ದೆ ಹುಟ್ಟಿದ್ರು, ತುಂಬಾ ದಿವಸ ತನಕ ಮಕ್ಳಿಲ್ಲ ಅಂತ ಅನ್ಸ್ಕೊಂಡಿದ್ಲು. ಆಮೇಲೆ ಮಗ ಹುಟ್ಟದ. ಆತರ ಆದ್ರೂ ಕೂಡ ಕೊನೆಗೆ ಕೈಕೇಯಿಗೆ ಏನ್ ಬಂತು? ಏನೆಲ್ಲ ಕೌಸಲ್ಯ ಮಗ ಹುಟ್ಟಿದ್ರು, ಆದ್ರೆ ಇವಳು ಸಾಕಿದ್ಲು. ಎಷ್ಟೇ ಸಾಕಿದ್ರು ಅಪಕೀರ್ತಿ ಬಂತು. ಯಾಕೆ ಅಂತಂದ್ರೆ ಇವಳ್ದೊಂದು ಪ್ರಾರಬ್ಧ ಕರ್ಮ ಇರುತ್ತೆ. ಈ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋಕೋಸ್ಕರ ಅಪಕೀರ್ತಿಗಳೆಲ್ಲ ಬರುತ್ತೆ. ಅಪಕೀರ್ತಿ ಬರ್ಬೇಕಾದ್ರೂ ನಾವು ಮಾಡಿದ ಒಂದು ಕರ್ಮದ ಫಲನೆ. ಹೀಗೆ ನೋಡಿಕೊಂಡ್ರೆ ಪ್ರತಿಯೊಬ್ಬ ಜೀವನದಲ್ಲೂ ನಡೆಯುತ್ತಾ ಇರುತ್ತದೆ. ರಾಮಾಯಣವು ಪ್ರಾರಬ್ಧವು ಹೀಗೆ ಇರುತ್ತದೆ ಎಂದು ನಮಗೆ ಕಲಿಸಿದೆ. ಅಂದ್ರೆ ರಾಮಾಯಣ ಓದಾಗ ನಮ್ಮ ಪ್ರಾರಬ್ಧ ಕಥೆಗಳೆಲ್ಲ, ಪ್ರಾರಬ್ಧ ಕರ್ಮಗಳು ಯಾಕೆ ಮಾಡ್ಬೇಕು ಮಾಡ್ಬಾರ್ದು ಅದನ್ನೆಲ್ಲ ಈ ಜನ್ಮದಲ್ಲಿದ್ರೆ ಮುಂದಿನ ಜನ್ಮಕ್ಕೆ ನಾವು ಅನುಭವಿಸ್ಬೇಕಾಗುತ್ತೆ ಅನ್ನೋದು ಕೂಡ ರಾಮಾಯಣ ಓದೋದ್ರಿಂದ ನಾವು ತಿಳ್ಕೋಬಹುದು. ಮಹಾಭಾರತ ರಾಮಾಯಣ ಓದ್ದವರಿಗೆ ಜೀವನನೇ ತುಂಬಾ ಕಲಿಸ್ಬಿಡುತ್ತೆ. ಅದರಿಂದ ಅದು ಎಷ್ಟು ಸರಿ ಓದಿದ್ರು ಮತ್ತೆ ಮತ್ತೆ ಓದ್ಬೇಕು. ಓದಿದಾಗ ಅರ್ಥ ಆಗ್ಲಿಲ್ಲ ಅಂದಾಗ ಮತ್ತೆ ಮತ್ತೆ ಗುರುಗಳ ಹತ್ರ ಕೇಳಿ ಅದನ್ನ ನಾವು ಕ್ವಶನ್ನ ಮೇಲ್ಮೇಲೆ ಕ್ವಶನ್ ಕೇಳಿ ನಾವು ತಿಳ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಸಂಚಿತ ಕರ್ಮ. ಸಂಚಿತ ಕರ್ಮ ಅಂತಂದ್ರೆ ಈ ಸಂಚಿತ ಕರ್ಮಗಳು ಹೆಚ್ಚು ಮಾಡಿಕೊಳ್ಳದಂತೆ ಇದ್ದರೆ ಜನ್ಮಗಳು ಕಡಿಮೆ ಆಗುತ್ತಾ ಇರುತ್ತವೆ. ಆದರೆ 100 ಜನ್ಮಗಳನ್ನು ತೆಗೆದುಕೊಂಡ ನಾವು ಎಷ್ಟೋ ಸಂಚಿತ ಕರ್ಮಗಳನ್ನು ಮೂಟೆಗಳಾಗಿ ಸಂಗ್ರಹಿಸಿಕೊಂಡಿದ್ದೇವೆ. ಹಾಗಾದರೆ ಈ ಸಂಚಿತ ಕರ್ಮಗಳನ್ನು ಧರಿಸಿಕೊಳ್ಳಬೇಕು ಅಂದರೆ ಗೀತೆಯಲ್ಲಿ ಶ್ರೀ ಕೃಷ್ಣ ಭಗವಾನನು ಹೇಳಿದ್ದಾನೆ. ಜ್ಞಾನಾಗ್ನಿ
ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅಂದ್ರು. ಅಂದ್ರೆ ನಾವು ಜ್ಞಾನ ಹೆಚ್ಚಿದಂತೆಲ್ಲ ಕರ್ಮಗಳನ್ನು ನಾವು ಕಡಿಮೆ ಮಾಡ್ತೇವೆ, ಜೊತೆಗೆ ಕರ್ಮಗಳನ್ನ ಕಳ್ಕೊತೇವೆ. ಇದು ಸಂಚಿತ ಕರ್ಮ ಅಂದ್ರೆ ಈಗ ನಾವು ಮಾಡ್ಕೊಳ್ಳೋದು, ನಾವು ಮಾಡ್ಕೊಳ್ಳುವಂತ ಕರ್ಮಗಳು. ಅದರಿಂದ ನಾವೇನ್ ಮಾಡ್ಬೇಕು? ಕೃಷ್ಣ ಹೇಳಿದನಲ್ಲ ಈ ವಾಕ್ಯ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಅಂದ್ರೆ ಜ್ಞಾನ ಒಂದು ಅಗ್ನಿ, ನಾವು ಜ್ಞಾನ ಮಾಡೋದ್ರಿಂದ, ಜ್ಞಾನ ತಿಳ್ಕೊಳ್ಳೋದ್ರಿಂದ ಅದು ದಗ್ಧ ಅಂದ್ರೆ ಸುಟ್ಟಾಕತ್ತೆ, ಕರ್ಮಗಳನ್ನ ಸುಟ್ಟಾಕತ್ತೆ. ಈಗ ಜ್ಞಾನವು ನಮ್ಮಲ್ಲಿ ಉಂಟಾಗಬೇಕು ಅಂತಂದ್ರೆ ನಾವು ಯಾವಾಗ್ಲೂ ಒಬ್ಬ ಗುರುಗಳ ಆಶ್ರಯಿಸಿ ಅಥವಾ ನಮ್ಮ ಒಂದು ಹಿರಿಯ ಮಾಸ್ಟರ್ಗಳನ್ನಾದ್ರೂ ನಾವು ತಿಳ್ಕೊಂಡು ಒಂದು ಸಜ್ಜನ ಸಹವಾಸದಿಂದನೇ ಎಷ್ಟೋ ಕರ್ಮಗಳು ನಮಗೆ ಕಳೀತಾ ಇರುತ್ತೆ. ಇಲ್ಲಾಂದ್ರೆ ಇನ್ನೂ ಕರ್ಮಗಳು ಮಾಡ್ತಾನೆ ಇರ್ತೀವಿ. ಈಗ ನಾವೇನೋ ಒಂದು ಕರ್ಮ ಮಾಡ್ತಾ ಇರ್ತೀವಿ ಅಂತಂದ್ರೆ ಆ ಕರ್ಮಗಳಿಗೆ ಅಡ್ಡಲಾಗಿ ಬಂದು ನಮಗೆ ಬೇರೆ ಕಡೆಗೆ ಕರ್ಕೊಂಡು ಹೋಗುವಂತವ್ರು ಗುರುಗಳು ಅಥವಾ ನಮ್ಮ ಹಿರಿಯರು, ನಮ್ಮ ಸತ್ಸಂಗದಲ್ಲಿರುವಂತ ನಮ್ಮ ಗೆಳತಿಯರಾಗಿರ್ಬೋದು, ನಮ್ಮ ಆತ್ಮ ಬಂಧುಗಳಾಗಿರ್ಬೋದು. ಇವರೆಲ್ಲ ನಮ್ಗೆ ಕರ್ಮಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಗವನ್ನ ತೋರಿಸ್ತಾ ಇರ್ತಾರೆ. ಅದರಿಂದ ನಾವು ಅವ್ರ ಮಾರ್ಗದಲ್ಲಿ ಹೋದಾಗ ನಾವು ಕರ್ಮಗಳನ್ನ ಕಡಿಮೆ ಮಾಡ್ಕೋಬಹುದು. ಹಾಗೆ ಒಂದು ಸಿಂಹ ಕೂಡ ಏನಂತಂದ್ರೆ, ಇಲ್ಲೊಂದು ಕತೆ ಸಣ್ಣದು ಬರುತ್ತೆ. ಒಂದು ಸಿಂಹ ಏನ್ ಮಾಡುತ್ತೆ, ಮರಿ ಹಾಕ್ಬಿಟ್ಟು ಅದು ಮರಣ ಹೊಂದ್ಬಿಡುತ್ತೆ. ಆಗ ಆ ಸಿಂಹದ ಮರಿಯನ್ನ ಒಂದು ಕುರಿ ಕಾಯೋನು ಏನ್ ಮಾಡ್ತಾನೆ, ತಗೊಂಡೋಗಿ ಕುರಿ ಮಂದೆಯಲ್ಲಿ ಇಟ್ಕೊಂಡು ಕುರಿ ಹಾಲನ್ನ ಸಿಂಹದ ಮರಿಗೆ ಕುಡಿಸ್ತಾ ತಾನು ಕುರಿಗಳ ಜೊತೆಲೆ ಆ ಸಿಂಹವನ್ನ ಬೆಳೆಸ್ಬಿಡ್ತಾನೆ. ಆಗೇನಾಗುತ್ತೆ, ಸಿಂಹ ಮರಿ ಏನಾಗುತ್ತೆ, ಕುರಿಗಳ ಜೊತೆಲೆ ಸೇರ್ಕೊಂಡು ಸಹವಾಸ ದೋಷ ಅಂತಾರೆ ನೋಡಿ, ಅದು ಕೂಡ ಇದ್ರಲ್ಲಿ ಬರುತ್ತೆ. ಏನು ಅಂದ್ರೆ ಸಿಂಹದ ಮರಿ ಕುರಿ ಮರಿಗಳ ಜೊತೆ ಸೇರ್ಕೊಂಡಾಗ ನಾನು ಸಿಂಹ ಅನ್ನೋದನ್ನ ಮರ್ತೇ ಬಿಡುತ್ತೆ. ಆವಾಗ ಏನಾಗುತ್ತೆ, ಕುರಿ ತರನೇ ಅದು ಕೂಗೋದಾಗ್ಲಿ, ಅದ್ರ ಜೊತೆಲೆ ಅದೇನ್ ತಿನ್ನುತ್ತೆ ಅದನ್ನೇ ತಿನ್ಕೊಂಡೆಲ್ಲ ಮಾಡ್ಕೊಂಡು ಇದ್ಬಿಟ್ಟಿರುತ್ತೆ. ಒಂದ್ಸರಿ ಏನಾಗುತ್ತೆ, ಹಾಗೆ ಕುರಿಮರಿಗಳ ಜೊತೆಯಲ್ಲಿ ಅದು ಸೇರ್ಕೊಂಡು ಕುರಿ ತರನೇ ಆಗಿ ಇದ್ದಾಗ ಒಂದ್ ದಿವಸ ಒಂದು ದೊಡ್ಡ ಸಿಂಹ ಬರುತ್ತೆ, ಬೇರೆ ಒಂದು ಸಿಂಹ. ಅದು ಬಂದ್ಬಿಟ್ಟು ಏನ್ ಮಾಡುತ್ತೆ, ಇದೇನು ಸಿಂಹದ ಮರಿ ಹೋಗ್ಬಿಟ್ಟು ಈ ಕುರಿ ಜೊತೆ ಸೇರ್ಕೊಂಡ್ಬಿಟ್ಟು ತನ್ನನ್ನೇ ತಾನು ಮರ್ತು ಬಿಟ್ಟಿದೆಯಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ಅದು ವಂಶದ್ದು ಒಂದು ಇದನ್ನ ಮರ್ತೇ ಬಿಟ್ಟಿರುತ್ತಲ್ಲ ಅದು. ಯಾಕೆಂದ್ರೆ ಅದು ಬೆಳೆದ ವಾತಾವರಣ ಕೂಡ ಕುರಿಗ ಅವ್ರ ಜೊತೆಲಿ ಕುರಿಯವನು ಅವನೇನ್ ಕೊಡ್ತಾನೆ, ಅವನ್ ಹೆಂಗ್ ಕೂಡಾಕಿರ್ತಾನೆ ಇರುತ್ತೆ. ಸಿಂಹ ಸಾಮಾನ್ಯ ಕೂಡಾಕಿದ ಕಡೆ ಇರಲ್ಲ. ಆದ್ರೂ ಅದೇನ್ ಮಾಡುತ್ತೆ, ಹೊರ್ಟೋಗಿರುತ್ತೆ ಇದು ಒಂದು ಕುರಿ ಕಾಯೋನ್ ಜೊತೆಲಿ. ಅದೇನ್ ಕಲ್ತ್ಕೊಂಡಿರುತ್ತೆ ಅಂದ್ರೆ, ಹ್ಮ್ ನಾನು ಕುರಿನೇ ಆಗ್ಬಿಟ್ಟಿದೀನಿ ಅಂತ ತಿಳ್ಕೊಂಡ್ಬಿಟ್ಟಿರುತ್ತೆ. ಫುಲ್ ಅದು ಕುರಿನೇ ಆಗ್ಬಿಟ್ಟಿರುತ್ತೆ. ಈ ಒಂದು ದೊಡ್ಡ ಸಿಂಹ ಬಂದ್ಬಿಟ್ಟು ಅದು ಎಚ್ಚರಿಸುತ್ತೆ. ಅದ್ ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಇಲ್ಲ ನಾನ್ ಹಿಂಗೇ ಇರೋದು, ನಾನು ಇದೇ ತರ ಇದೀನಿ, ನಾನ್ ಬೆಳ್ದಿದ್ದೆ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಆಗ ಅದು ಒಂದು ದೊಡ್ಡ ಸಿಂಹ ಬಂದಿರುತ್ತಲ್ಲ ಕಾಡಲ್ಲಿರೋದು, ಅದೇನೇ ಮಾಡುತ್ತೆ, ಇದಕ್ಕೇನಾದ್ರೂ ಮಾಡಿ ನಾನು ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಬಿಟ್ಟು, ನಾನು ಸಿಂಹದ ರೀತಿನೇ ಇದನ್ನ ತಗೊಂಡ್ ಹೋಗ್ಬೇಕು ಅಂದ್ಬಿಟ್ಟು ಒಂದು ಕೆರೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಆವಾಗ ಬೊಗ್ಗಿ ತೋರಿಸುತ್ತೆ. ನೀನು ಸಿಂಹದ ಮರಿ, ನೋಡು, ನೀನು ನಮ್ಮ ವಂಶದ ಒಂದು ಕುಡಿ ನೀನು. ನೀನು ಹೋಗ್ಬಿಟ್ಟು ಈ ತರ ಕುರಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು ಆ ಸಿಂಹದ ತರ ಕೂಗುತ್ತೆ, ಸಿಂಹ ಗರ್ಜನೆ ಮಾಡುತ್ತೆ. ಆಗ ಅದು ಸಿಂಹ ಗರ್ಜನೆನ ಕಲ್ತ್ಕೊಳ್ಳುತ್ತೆ. ಅದಕ್ ಮೊದ್ಲೇನಾಗಿತ್ತು, ಕುರಿ ಮಂದೆಯಲ್ಲಿ ಸೇರಿಸ್ಕೊಂಡು ಕುರಿ ತರನೇ ಅದೇನ್ ತಿನ್ನುತ್ತೆ ತಿನ್ನೋದು, ಕುರಿ ತರನೇ ಕುಚ್ಚೋದು, ಕುರಿ ತರನೇ ಮಲ್ಕೊಳ್ಳೋದು, ಈ ತರ ಮಾಡ್ಬಿಟ್ಟಿರುತ್ತೆ. ಆವಾಗ ಸಿಂಹ ಬಂದು ಅದ್ರದ್ದು ಒಂದು ವಂಶದ ಒಂದು ಬುದ್ಧಿನ ಅದು ಕಲ್ಸುತ್ತೆ. ಅದು ಕೂಡ ಏನಾಗುತ್ತೆ, ನಮ್ಗೆ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಆ ರೀತಿ ನಾವು ಬೆಳಿಬೇಕಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಹಾಗೆ ನಾನು ಜೀವನು ಎಂದು ಈ ಶರೀರವನ್ನು ನೋಡಿಕೊಳ್ಳುತ್ತಾ ಮನಸ್ಸು ಬುದ್ಧಿ ಸ್ಥಿತಿಯಲ್ಲಿ ಇರುವಾಗ ಈ ಶರೀರವು ನಾನು ಅಂದುಕೊಳ್ಳುತ್ತೇವೆ. ಆದರೆ ಸದ್ಗುರುವಿನಂತಹ ಸಿಂಹವು ಬಂದಾಗ ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳುತ್ತೇವೆ. ನಾನು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ಶರೀರ ನಾನು ಎನ್ನುವಂತೆ ಜೀವಿಸಿದರೆ ಕರ್ಮಗಳು ಕಳೆಯುವುದಿಲ್ಲ. ಅದೇ ನಾವೇನಾಗಿದ್ದೀವಿ ಅಂದ್ರೆ, ಇವಾಗ ಕುರಿ ಮಂದೆಯಲ್ಲಿ ಸೇರ್ಕೊಂಡಿರೋ ಸಿಂಹದ ಮರಿ ತರ ಆಗ್ಬಿಟ್ಟಿರ್ತೀವಿ. ಅದ್ರಿಂದ ನಮ್ಗೆ ಒಳ್ಳೆ ಗುರುಗಳು ಸಿಗ್ಬೇಕು. ಸಿಕ್ಕಿರುವಾಗ ನಮ್ಗೆ ನಾನು ಆತ್ಮ, ನಾನ್ ಯಾರು, ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡಕ್ಕೆ ನಮ್ಗೆ ಗುರುಗಳು ಬೇಕು. ಅಂತ ಗುರುಗಳು ಸಿಕ್ಕಾಗ ನಾವು ಅವ್ರ ಹತ್ರ ಪ್ರಯೋಜನಗಳನ್ನ ತಿಳ್ಕೋಬೇಕು. ಈ ಕತೆ ಏನಂತ ಹೇಳ್ತು ಅಂದ್ರೆ, ನಾನು ಹೇಳ್ತಾ ಇರೋದು, ನಾವು ಇವಾಗೆಲ್ಲರೂ ಎಲ್ಲಾ ಜನಗಳ ಜೊತೆ ಸೇರ್ಕೊಂಡು ನಾವು ಇದ್ದು ಬಿಡ್ತಿದ್ವಿ. ಇವಾಗ ಆಗ್ಲೇ 50-60 ವರ್ಷ ನಾವು ಕಳ್ದು ಬಿಟ್ಟಿದೀವಿ. ಬೇರೆ ಬೇರೆ ಜನಗಳ ಜೊತೆ ಸೇರ್ಕೊಂಡು ಕರ್ಮ ಪಾಪ ಇದೆಲ್ಲಾನು ಮಾಡ್ಕೊಂಡಿದೀವಿ. ಸಾಂಸಾರಿಕವಾಗಿ ನಾವು ಇದೀವಿ, ಇರ್ಲೇಬೇಕಾಗಿತ್ತು ಇದುವರೆಗೂನು. ಅಂದ್ರೆ ಆ ಮಧ್ಯದಲ್ಲಿ ನಾವು ಏನು ಅಂತ ತಿಳ್ಕೊಳಕ್ಕೆ ಅವಕಾಶ ಸಿಕ್ಕಿದ್ರು ನಾವು ಉಪಯೋಗಿಸ್ಕೊಂಡಿರ್ಲಿಲ್ಲ. ನಮಗೆ ಒಳ್ಳೆ ಗುರುಗಳು ಸಿಕ್ಕಿದಾಗ ನಾವು ಅದನ್ನ ಉಪಯೋಗಿಸ್ಕೊಂಡು ಈಗ ನಾವು ಆತ್ಮ ಅಂತ ತಿಳ್ಕೊಳ್ಳೋದು. ಆತ್ಮ ನಾವು ಬಂದಿದೀವಿ. ಆತ್ಮದ ಬಗ್ಗೆ ನಮ್ಗೆ ಅರಿವಿರ್ಲಿಲ್ವಾ? ನಾವು ಎಲ್ಲ ಶರೀರ ಅಂತ ತಿಳ್ಕೊಂಡಿದ್ವಿ. ನಾವೇನೋ ಬಂದಿದೀವಿ, ಹುಟ್ಟು ಸಾವು ಒಂದು ಹುಟ್ತಿರ್ತೀವಿ, ನಾವೇನೋ ಕರ್ಮ ಮಾಡ್ತಾ ಇದ್ದೀವಿ, ಮಕ್ಳು ಮರಿ ಗಂಡ ಮಕ್ಳು ಇಷ್ಟ್ ಸಾಕೊಂಡು ಇರ್ಬೇಕಷ್ಟೇನೆ ಅನ್ಕೊಂಡಿದ್ವಿ. ಈಗ ನಾವು ಈಗ ಬಂದಿರುವಂತ ದಾರಿ ನಮ್ಗೆ ಗುರುಗಳು ತೋರ್ಸ್ಕೊಟ್ಟಿರುವಂತ ಒಂದು ದಾರಿನಲ್ಲಿ ನಾವು ಆತ್ಮದ ಬಗ್ಗೆ ಅರಿವು ಮೂಡ್ಕೋಬೇಕು. ಅರಿವಿಂದ ನಾವು ಮುಂದಿನ ಕೆಲಸಗಳನ್ನ ಹಟ್ಸ್ಬೇಕು. ಮೇಡಮ್ ಆಯ್ತ್ರಾ? ಸರ್ ಆಯ್ತಾ ಟೈಮ್? ಇನ್ನೊಂದ್ 2 ನಿಮಿಷ ಇದೆ ಸರ್, 2 ನಿಮಿಷ.
ಓಕೆ. ಅದಕ್ಕೆ ಗುರುವು ದೊರಕುವವರೆಗೂ ಸಾಧನೆ, ಜ್ಞಾನ ನಮಗೆ ತಿಳಿಯದು. ಹಾಗೆ ಅಜ್ಞಾನದಿಂದ ಕರ್ಮಗಳನ್ನು ಬೆಳೆಸಿಕೊಳ್ಳುತ್ತಾ ಇರುತ್ತೇವೆ. ಜ್ಞಾನ ಬಂದ ಮೇಲೆ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋಗುತ್ತೇವೆ. ಈ ಕರ್ಮಗಳನ್ನು ಕಳೆಯುವ ಮಾರ್ಗವನ್ನು ನಮಗೆ ಧ್ಯಾನ ಸಾಧನೆಯಲ್ಲಿ ಮಾತ್ರ ತಿಳಿಸಿಕೊಟ್ಟಿದ್ದಾರೆ. ಆದರೆ ಧ್ಯಾನ ಮಾಡುವುದು ನಮಗೆ ಅಷ್ಟು ಸುಲಭವಾಗಿ ಸಿಕ್ಕಿರಲಿಲ್ಲ. ಈಗ ಧ್ಯಾನ ಮಾಡುವುದರ ಅರ್ಥ, ಧ್ಯಾನ ಮಾಡುವ ಟೈಮು ಎಲ್ಲವನ್ನು ನಮಗೆ ತಿಳಿಸಿಕೊಟ್ಟಿರೋದ್ರಿಂದ ಧ್ಯಾನ ಮಾರ್ಗದಲ್ಲಿ ನಾವು ತುಂಬಾ ಮುಂದುವರಿಯಬೇಕಾಗಿದೆ. ಹಾಗಾಗಿ ಧ್ಯಾನಾಗ್ನಿ ದಗ್ಧ ಕರ್ಮಾಣ ಅಂತ ಒಂದು ಪದ ನಮ್ಗೆ ಗೊತ್ತಿತ್ತೇ ಹೊರತು ಅದ್ರ ಅರ್ಥ ಗೊತ್ತಿರ್ಲಿಲ್ಲ. ಈಗ ಅದನ್ನ ತಿಳ್ಕೊಂಡು ನಾವು ಗುರುಗಳಿಗೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತಾ ಧ್ಯಾನದಲ್ಲಿ ಹೆಚ್ಚಿಗೆ ನಾವು ಸಮಯ ಕಳೆಯೋದ್ರಿಂದ ನಾವು ಒಂದು ಆತ್ಮದ ಬಗ್ಗೆ ತಿಳ್ಕೋಬಹುದು. ನಿದ್ದೆಯಲ್ಲಿ ಕನಸು ಕಾಣುತ್ತಿರುವಾಗ ಸ್ವಪ್ನಾವಸ್ಥೆ ಅಂತ ಅಂತೀವಿ. ಗಾಢ ನಿದ್ರೆಯಲ್ಲಿ ಇರುವಾಗ ಸುಷುಪ್ತಿ ಎನ್ನುತ್ತೇವೆ. ಆದರೆ ಆತ್ಮಕ್ಕೆ ಈ 3 ಅವಸ್ಥೆಗಳು ಇಲ್ಲ. ಆತ್ಮ ಎಂದು ನಿದ್ರಿಸದು, ಕನಸು ಕಾಣುವುದಿಲ್ಲ, ಗಾಢ ನಿದ್ರೆಯನ್ನು ಮಾಡುವುದಿಲ್ಲ, ಆತ್ಮ ಸಾಕ್ಷಿಯಾಗಿ ಇರುತ್ತದೆ. ಆತ್ಮ ಕರ್ಮಗಳನ್ನು ಮಾಡಲು ಶಕ್ತಿಯನ್ನು ಕೊಡುತ್ತದೆಯಾಗಲಿ ತಾನಾಗಲಿ ಏನೂ ಮಾಡದು. ಅಂತಂದ್ರೆ ನಮ್ಗೆ ಶಕ್ತಿ ಕೊಡುತ್ತೆ ಆತ್ಮ ಅಷ್ಟೇ ಹೊರತು ಅದಾಗಿದ್ದು ಅದು ಏನೂ ಮಾಡಲ್ಲ. ಆತ್ಮಕ್ಕೆ ಕನಸಾಗ್ಲಿ, ಒಂದು ನಿದ್ರೆ ಗಾಢ ನಿದ್ರೆ ಆಗ್ಲಿ ಯಾವುದೂ ಇರಲ್ಲ. ಆತ್ಮ ಒಂದು ಸೂಕ್ಷ್ಮವಾಗಿರುವಂತ ಒಂದು ಸೂಕ್ಷ್ಮವಾಗಿರುತ್ತೆ ಅಂತ ನಮ್ಗಾಗ್ಲೇ ಎಲ್ಲ 3-4 ಕ್ಲಾಸ್‌ಗಳಲ್ಲಿ ಮೇಡಮ್ ಎಲ್ಲ ತಿಳಿಸಿದ್ದಾರೆ. ಆತ್ಮದ ಬಗ್ಗೆ ನಾವು ಅರಿವು ಮೂಡಿಸ್ಕೋಬೇಕು. ಹಾಗೆ ಅದಕ್ಕೆ ಮುನಿಗಳು ಎಲ್ಲರೂ ಮೌನವಾಗಿ ಇರುತ್ತಾರೆ. ಕಾರಣ ಮೌನದಿಂದ ಇರುವಾಗ ಶಕ್ತಿಯನ್ನು ಕಳೆದುಕೊಳ್ಳಲಾರರು. ಅಷ್ಟೇ ಅಲ್ಲ, ಮಾತುಗಳಿಂದ ಆಗುವ ಎಷ್ಟೋ ಕರ್ಮಗಳನ್ನು ಮಾಡದಂತೆ ಇರುತ್ತಾರೆ. ನಾವು ಮಾತಾಡೋದ್ರಿಂದ ಕೂಡ ಎಷ್ಟೋ ಕರ್ಮಗಳನ್ನ ಮಾಡ್ಬಿಟ್ಟಿರ್ತೀವಲ್ವಾ? ಯಾರನ್ನ ಬೈಯೋದಾಗ್ಲಿ, ಅನ್ನೋದಾಗ್ಲಿ ಎಲ್ಲ ಮಾಡ್ಬಿಡ್ತೀವಿ. ಇದೆಲ್ಲ ಕೂಡ ಕರ್ಮಗಳೇ ಆಗಿರುತ್ತೆ. ಮೌನವಾಗಿದ್ದಾಗ ಈ ಕರ್ಮಗಳು ಯಾವುದು ನಮ್ಗೆ ಬರಲ್ಲ. ಅದರಿಂದ ಮುನಿಗಳು ಕೂಡ ತುಂಬಾ ಮೌನವಾಗಿ ಯಾರು ಇಲ್ಲದೆ ಇರುವಂತ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ಕೂತ್ಕೊಂಡು ಅವರು ಕರ್ಮಗಳನ್ನ ಕಡಿಮೆ ಮಾಡ್ಕೊತಾ ಇರ್ತಾರೆ. ನೋಡಿರಿ, ಒಣ ಕಟ್ಟಿಗೆಯ ಒಂದು ಹೊರಗೆ ಸಣ್ಣ ಬೆಂಕಿ ಕಡ್ಡಿಯನ್ನು ಉಗಿಚಿದರೆ ಕಟ್ಟಿಗೆಗಳೆಲ್ಲ ಸುಟ್ಟು ಹೋಗುತ್ತದೆ. ಹಾಗೆಯೇ 100 ಜನ್ಮಗಳಲ್ಲಿ ಮಾಡಿದ ಕರ್ಮಗಳೆಲ್ಲ ಜ್ಞಾನವೆನ್ನುವ ಅಗ್ನಿಯಲ್ಲಿ ದಹಿಸಿ ಹೋಗುತ್ತವೆ. ಅದಕ್ಕೆ ಮೇಧಸ್ಸನ್ನು ಬುದ್ಧಿಯನ್ನು ಹೆಚ್ಚಿಸಿಕೊಂಡರೆ ಜ್ಞಾನವು ಹೆಚ್ಚುತ್ತಾ ಹೋಗುತ್ತದೆ. ಅದಕ್ಕೆ ಸದ್ಗುರುಗಳು ಬುದ್ಧಿ ವಿಕಸನ ಪಡಿಸಿಕೊಳ್ಳಿ, ಬುದ್ಧಿ ಶುದ್ಧವಾದಷ್ಟು ಮಾಡುವ ಕೆಲಸಗಳೆಲ್ಲ ಸರಿಯಾಗಿ ಮಾಡುತ್ತೀರಿ ಎನ್ನುತ್ತಾರೆ. ಆಗ ಯಾವುದು ಮಾಡಬೇಕೋ, ಯಾವುದು ಮಾಡಬಾರದೋ, ಯಾವುದು ಮಾತನಾಡಬೇಕು, ಯಾವುದು ಮಾತನಾಡಬಾರದು ಎಂದು ತಿಳಿಯುತ್ತದೆ. ಹಾಗೆ ಈ 3 ರೀತಿಯ ಕರ್ಮಗಳನ್ನು ಕಳೆದುಕೊಂಡು ಯೋಗಿಯಾಗಿ ಬದಲಾಗಬೇಕು. ಅದಕ್ಕಾಗಿ ನಾವೆಲ್ಲ ಇಷ್ಟು ಸಾಧನೆ ಮಾಡುತ್ತಿದ್ದೇವೆ, ಜ್ಞಾನವನ್ನು ಹೊಂದುತ್ತಿದ್ದೇವೆ. ಹಾಗೆ ಧ್ಯಾನವನ್ನು ಕೂಡ ನಾವು ಹೆಚ್ಚು ಹೆಚ್ಚು ಕಾಲ ಮಾಡಲು ನಾವು ಮುಂದಾಗಬೇಕು. ಇಷ್ಟು ನಾವು ಇದುವರೆಗೂ ನಾನು ಓದಿ ಹೇಳ್ದೆ. ಯಾಕೆಂದ್ರೆ ಇನ್ನೂ ಹೆಚ್ಚಿಗೆ ಓದಿದ್ರೆ ನಾನು ಸ್ವಂತ ವಾಕ್ಯಕ್ಕೆ ಅದನ್ನ ಪರಿವರ್ತನೆ ಮಾಡ್ಕೊಂಡು ಹೇಳ್ಬೋದಿತ್ತೇನೋ. ಪುಸ್ತಕ ಓದ್ದಂಗೆ ಕೂಡ ಓದಿದೀನಿ. ಇದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ಬೇಕು. ಸರ್ ಮುಗೀತು ಸರ್. ಅದೇ ಅಂದ್ರೆ ನಾವು ಒಬ್ಬ ಗುರುವಿನ ಆಶ್ರಯ ಪಡೆದಾಗ್ಲೇನೆ ನಮಗೆ ಧ್ಯಾನ ಎಲ್ಲ ಒಂದು ಶಕ್ತಿ ಬರೋದು, ಧ್ಯಾನದ ಬಗ್ಗೆ ತಿಳುವಳಿಕೆ ಬರೋದು. ನನ್ನ ಆತ್ಮ ಏನು, ಇದೆಲ್ಲ ಏನೂ ಗೊತ್ತಿರ್ಲಿಲ್ಲ ನಮ್ಗೆ. ಇಷ್ಟು ವಯಸ್ಸು ನಾವು ಮಾಡಿದ್ದೆಲ್ಲ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಇವೆಲ್ಲನೂ ನಾವು ಮಾಡ್ಕೊಂಡ್ ಬಂದಿದೀವಿ. ಇದೆಲ್ಲ ಸುಟ್ಟೋಗ್ಬೇಕು ಅಂತಂದ್ರೆ ಕೊನೆ ಹೇಳ್ದಂಗೆ ಒಂದ್ ಸೌದೆ ದೊಡ್ಡ ಹೊರೆ ಕೂಡ ಒಂದ್ ಸಣ್ಣ ಬೆಂಕಿ ಕಡ್ಡಿಯಿಂದ ಸುಟ್ಟೋಗುತ್ತೆ. ಇದೇ ರೀತಿ ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ. ಆ ಧ್ಯಾನ ಮಾರ್ಗ ಹೇಳ್ಕೊಟ್ಟಂತ ನಮ್ಮ ರಂಗನಾಥ್ ಸರ್ಗೂನು, ನಮ್ಮ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ಕೊತಾ ವಂದನೆಗಳು. ಧನ್ಯವಾದ, ಧನ್ಯವಾದ, ಧನ್ಯವಾದ ಅವಕಾಶ.